ಇಸ್ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಲೋಕರಕ್ಷಕನು ನಮ್ಮ ಕರ್ತನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ದೇವರ ವಾಕ್ಯವನ್ನು ಕೇಳುವಾಗ ಲೋಕದ ಆಲೋಚನೆಗಳು, ಲೋಕದ ಕಾರ್ಯಗಳು ದೂರವಾಗುತ್ತವೆ. ದೇವರ ಸ್ವರವು ನಮಗೆ ಕೇಳಿಸುತ್ತದೆ. ಯಾಕೆಂದರೆ ಸೌಂಡ್ ಪೊಲ್ಯೂಷನ್ ತುಂಬ ಜಾಸ್ತಿ ಇದೆ. ಅಂದರೆ ಸುತ್ತಮುತ್ತಲನ್ನು ಗಮನಿಸಿರಿ, ಜನರ ಕಿಚಪಿಚ ಮಾತುಗಳು, ವಾಹನಗಳ ಶಬ್ದಗಳು, ಅನೇಕ ಶಬ್ದಗಳು ನಮ್ಮ ಮನಸ್ಸನ್ನು ಕೆಡಿಸುತ್ತಾ ಇರುತ್ತವೆ. ಆದರೆ ಯಾವಾಗ ದೇವರ ಸ್ವರವು ನಮಗೆ ಕೇಳಿಸುತ್ತದೋ ನಾವು ಧೈರ್ಯಗೊಳ್ಳುತ್ತೇವೆ. ದೇವರ ಕೃಪೆ ಕನಿಕರಗಳು ನಮಗೆ ಲಭಿಸುವಂತೆ ಮಾಡುತ್ತದೆ. ನನ್ನ ಪ್ರೀತಿಯ ದೇವಜನವೇ, ಒಬ್ಬ ವ್ಯಕ್ತಿಯ ತೀರ್ಮಾನ ಎಂದು ಕಳೆದ ಸಾರಿ ಒಂದು ಪ್ರಸಂಗವನ್ನ ನಾನು ಮಾಡಿದ್ದೆ. ಅನೇಕರಿಗೆ ಅದು ಆಶೀರ್ವಾದಕರವಾಗಿತ್ತು. ಈ ದಿನ ಅದೇ ರೀತಿಯಾದಂಥ ಇನ್ನೊಂದು ಕಾರ್ಯವನ್ನ ದೇವರಾತ್ಮನು ನಮಗೆ ಪ್ರೇರೇಪಿಸುತ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ತಾನು ತೆಗೆದುಕೊಂಡ ಕೆಲವು ತೀರ್ಮಾನಗಳಿಂದ ಒಂದು ದೇಶವೆಲ್ಲ ಏನಾಯಿತಂದ್ರೆ ದೇವರನ್ನೇ ಯಾವಾಗಲೂ ಸೇವಿಸುವಂತೆ ಮಾಡಿತು. ಹಾಗಾದರೆ ಇವತ್ತು ಈ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂತ ನೀವು ಒಬ್ಬರು ಈ ವಾಕ್ಯವನ್ನ ಕೊನೆಯವರೆಗೂ ನೀವು ಕೇಳಿಸಿಕೊಂಡು ಒಂದು ವೇಳೆ ಆ ವಾಕ್ಯದಂತೆ ತೀರ್ಮಾನಿಸಿದರೆ ಖಂಡಿತ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡಲಿಕ್ಕೆ ಹೋಗುತ್ತಿದ್ದಾರೆ. ನೀವೆಲ್ಲರೂ ಪ್ರಾರ್ಥನೆ ಮಾಡುತ್ತಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಗಾಗಿ, ಪ್ರಾರ್ಥನೆಗಾಗಿ ದೇವರಿಗೆ ಸ್ತೋತ್ರ. ಈ ಜನವರಿ ತಿಂಗಳು 26ನೇ ತಾರೀಕು 10 ಗಂಟೆಗೆ ಮೋಕ್ಷ ಮಾರ್ಗ ಪ್ರಾರ್ಥನಾಲಯ, ಒಂದು ವೇಳೆ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಂತ ಹೇಳುವಂತ ಈ ಸ್ಥಳದಲ್ಲಿ, ವಿಜಯಪುರದಲ್ಲಿ, ದೇವನಹಳ್ಳಿ ತಾಲೂಕಲ್ಲಿ ಒಂದು ಆನಿವರ್ಸರಿ, 3ನೇ ವರ್ಷದ ಮೋಕ್ಷ ಮಾರ್ಗ ಸಭೆಯ ಆನಿವರ್ಸರಿ ಇದೆ. ನೀವೆಲ್ಲರೂ, ನಿಮಗೆ ಗೊತ್ತಿರುವವರು ಮತ್ತು ಈ ಸೇವೆಯಿಂದ ಪ್ರಯೋಜನ ಪಡೆಯುತ್ತಿರುವವರು ಯಾರಿದ್ದೀರೋ ಅವರೆಲ್ಲರೂ ಬಂದು ದೈವಾಶೀರ್ವಾದ ಹೊಂದಿ ಒಳ್ಳೆಯ ಸಂದೇಶಗಳನ್ನ, ಆರಾಧನೆಯನ್ನ ನೀವು ಇಲ್ಲಿ ಅನುಭವ ಮಾಡಿ ಹೋಗಬೇಕೆಂಬುದಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಕರ್ತನಿಗೆ ಸ್ತೋತ್ರ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಕರುಣಾಮಯನಾದ ದೇವರೇ, ಮಾತನಾಡುವವರೇ, ನಿನಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರಕ್ಕೆ ನಮ್ಮನ್ನ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಅಪ್ಪ, ನಾವು ಒಂದೆಜ್ಜೆ ಇಡುವುದಾದರೆ ನೀವು ನಮಗಾಗಿ ಅನೇಕ ಹೆಜ್ಜೆಗಳನ್ನು ಇಟ್ಟು ಬರುವವರು. ಒಂದು ತೀರ್ಮಾನ ನಾವು ಮಾಡುವುದಾದರೆ ಅದನ್ನ ಘನಪಡಿಸುವವರು ನೀವು. ಇಗೋ, ಆ ಒಬ್ಬರು ನಾವಾಗಿರುವಂತೆ ನಮ್ಮೊಟ್ಟಿಗೆ ಮಾತನಾಡಿರಿ. ನೀವು ಕನಿಕರ ತೋರಿಸಿರಿ, ಕೃಪೆಯನ್ನ ತೋರಿಸಿರಿ. ನೀವೇ ನಮ್ಮ ಹೃದಯಗಳಲ್ಲಿ ಈ ವಾಕ್ಯವು ಅಳಿಯದ ಹಾಗೆ, ಈ ವಾಕ್ಯವು ನಮಗೆ ಆಶೀರ್ವಾದಕರವಾಗಿರುವಂತೆ ನೀವು ನಮ್ಮನ್ನ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನು, ರಕ್ಷಕನು, ನಮ್ಮ ದೇವರು, ಒಡೆಯನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. 2 ಪೂರ್ವಕಾಲ ವೃತ್ತಾಂತ ಗ್ರಂಥ 34ನೆಯ ಅಧ್ಯಾಯ ಅದರ 33ನೆಯ ವಚನದ 2ನೆಯ ಭಾಗವನ್ನ ನಾನು ನಿಮಗೋಸ್ಕರ ಓದುತ್ತೇನೆ. 2 ಪೂರ್ವಕಾಲ ವೃತ್ತಾಂತ ಕ್ರಾನಿಕಲ್ಸ್, 2 ಕ್ರಾನಿಕಲ್ಸ್ 34-33 ಅಲ್ಲಿ ಹೇಳುತ್ತದೆ, ತಮ್ಮ ದೇವರಾದ ಯೆಹೋವನನ್ನೇ ಸೇವಿಸುವಂತೆ ಮಾಡಿದನು. ಅವನ ಜೀವಮಾನದಲ್ಲೆಲ್ಲ ಅವರು ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಡದೆ ಹಿಂಬಾಲಿಸಿದರು. ಇವತ್ತು ನೋಡುವಾಗ, ನಿನ್ನೆ ನ್ಯೂಸ್ ಅಲ್ಲಿ ನಾನು ಒಂದನ್ನ ಓದುತ್ತಾ ಇದ್ದೆ. ಆ ಓದಂದ್ರೆ ಏನಂದ್ರೆ, ನಿನ್ನೆ ನ್ಯೂಸ್ ಅಂದ್ರೆ ಅದು ಹಳೆ ನ್ಯೂಸು. ಆ ನ್ಯೂಸ್ ಅಲ್ಲಿ ಏನ್ ಹೇಳ್ತಾರಂದ್ರೆ, ಒಂದು ಬಿಗ್ ಬಾಸ್ ಅನ್ನುವಂತ ಒಂದು ಶೋ ಇದೆ. ಬಿಗ್ ಬಾಸ್ ತುಂಬಾ ಜನರು ನೋಡುತ್ತಾರೆ. ಅದು ಏನಿರುತ್ತೋ ಗೊತ್ತಾಗಲ್ಲ. ಅದರಲ್ಲಿ ಬಿಗ್ ಬಾಸ್ ಶೋ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಹೆಸರೇನೋ ಗಿಲ್ಲಿ ಅಂತ. ಅವನು ಆ ಬಿಗ್ ಬಾಸ್ ಮನೆಗೆ ಹೋಗುವುದಕ್ಕಿಂತ ಮುಂಚೆ ಅವನ ಇನ್ಸ್ಟಾಗ್ರಾಮ್ ಅಲ್ಲಿ 1 ಲಕ್ಷ ಫಾಲೋವರ್ಸ್ ಇದ್ರು. ಫಾಲೋವರ್ಸ್ ಅಂದ್ರೆ ಏನು? ಅನುಯಾಯಿಗಳು, ಹಿಂಬಾಲಿಸುವವರು. ಆತನ ಇನ್ಸ್ಟಾಗ್ರಾಮ್ ಅಲ್ಲಿ
1,00,000 ಇದ್ರು ಅವನು ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲೇ ಇದ್ದಾನೆ. ಅವನು ಈಗ ಅವನ ಅಕೌಂಟ್ ಅಲ್ಲಿ 10,00,000 ಜನ ಫಾಲೋವರ್ಸ್ ಇದ್ದಾರೆ. ಅವನೇನೂ ಮಾಡಲಿಲ್ಲ. ಅವನ ಬಗ್ಗೆ ಬಂದ ಅಲ್ಲಿ ಇಲ್ಲಿ ಕೆಲವು ನ್ಯೂಸ್ಗಳನ್ನು ಹಾಕ್ತಾ ಇದ್ದಾರೇನೋ, ಆದರೆ ಅವನು ಇಷ್ಟೂ ದಿನ ಹೊಂದಿದ್ದು 1,00,000 ಅವನು ಎಲ್ಲೋ ಒಳಗಡೆ ಬಿಗ್ ಬಾಸ್ ಮನೆಯಲ್ಲಿರುವಾಗ 10,00,000 ಜನರು ಅವನನ್ನ 10,00,000 ಜನರು ಬೇರೆ ಏನು ಗೊತ್ತಿಲ್ಲ, ಜಾಸ್ತಿ ಅಂದ್ರೆ 10 ಪಟ್ಟು ಜಾಸ್ತಿ ಆಗಿದೆ. ಇನ್ನು ಕೆಲವರು ಹೇಳ್ತಾರೆ ಇನ್ನೂ ಜಾಸ್ತಿ ಆಗಬಹುದು ಎಂಬುದಾಗಿ. ಓಕೆನಾ, ಇರ್ಲಿ. ಈಗ ವಿಷಯ ಏನಂದ್ರೆ ಹಾಗೆ ಹಿಂಬಾಲಿಸುವಂತವರು ಇದ್ದಾರೆ ನೋಡಿ. ಈ ಲೋಕದಲ್ಲಿ ಈ ಅನೇಕ ಜನರು ಲೋಕದಲ್ಲಿ ಏನಾಗ್ತಾರೆ, ಒಬ್ಬರನ್ನಲ್ಲ ಒಬ್ಬರನ್ನ ಹಿಂಬಾಲಿಸುತ್ತಾ ಇರುತ್ತಾರೆ. ಸಿನಿಮಾ ನಟರುಗಳನ್ನ, ಹೀರೋಯಿನ್ಗಳನ್ನ, ಆ ರಾಜಕೀಯ ವ್ಯಕ್ತಿಗಳನ್ನ, ಹಣಕಾಸು ಮಾಡಿದವರನ್ನ, ಸಾಧನೆ ಮಾಡಿದವರನ್ನ ಹಿಂಬಾಲಿಸುತ್ತಾ ಇರುತ್ತಾರೆ. ವಿಶೇಷ ಏನಂದ್ರೆ, ವಿಚಿತ್ರ ಏನಂದ್ರೆ, ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಮೊದಲು ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು, ವಿಷ್ಣುವರ್ಧನ್ ಅವರನ್ನು ಹಿಂಬಾಲಿಸುತ್ತಿರಬಹುದು. ಈಗ ಅವರು ಸತ್ತೋಗಿದ್ದಾರೆ ಪಾಪ, ಈಗ ಇರುವಂತ ನಟರುಗಳನ್ನ ಹಿಂಬಾಲಿಸ್ತಾರೆ. ಅಂದ್ರೆ ಅವರನ್ನ ಬಿಟ್ಬಿಡ್ತಾರೆ, ಇವರನ್ನ ಹಿಂಬಾಲಿಸ್ತಾರೆ. ಇನ್ನು ಸ್ವಲ್ಪ ದಿನ ಹೋದ್ರೆ ಇನ್ನು ಬೇರೆಯವ್ರನ್ನ ಹಿಂಬಾಲಿಸ್ತಾರೆ. ಆದರೆ ನಾವು ಯಾವಾಗಲೂ ಹಿಂಬಾಲಿಸಬೇಕಾಗಿರುವುದು ಮನುಷ್ಯರನ್ನಲ್ಲ, ದೇವರನ್ನ. ಯಾರನ್ನ ಹಿಂಬಾಲಿಸಬೇಕು? ಮನುಷ್ಯರನ್ನಲ್ಲ, ನಾವು ದೇವರನ್ನ ಹಿಂಬಾಲಿಸಬೇಕು. ನೋಡಿ, ಇಲ್ಲಿ ಒಂದು ವಾಕ್ಯ ಹೇಳುತ್ತಾ ಇದೆ, ಅವನ ಮಾನದಲ್ಲೆಲ್ಲ ಅವರು ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಡದೆ ಹಿಂಬಾಲಿಸಿದರು. ಏನ್ ಮಾಡ್ಲಿಲ್ಲ ಅವರು? ಬಿಡದೆ, ಅಂದ್ರೆ ಆ ರೀತಿ ಅವನು ಮಾಡಿದ್ದರಿಂದ ಅವರು ದೇವರನ್ನು ಬಿಡಲಿಲ್ಲ. ಅವನು ಬದುಕಿರೋ ತನಕ ಅವರು ಯಾರು ಅಂದ್ರೆ ನೋಡಿ, ಒಂದು ದೇಶವನ್ನೇ, ಕೆಲವು ಜನರನ್ನಲ್ಲ, ದೇಶವನ್ನೇ ಅವರು ದೇವರನ್ನು ಹಿಂಬಾಲಿಸುವಂತೆ ಮಾಡಿದರು. ಹಾಲೆಲೂಯ! ಎಂತ ಒಳ್ಳೇದಲ್ವಾ? ಯೆಹೋಶುವನು ಹೇಳುತ್ತಾನೆ, ಯೆಹೋಶುವನ ಗ್ರಂಥ 25ನೇ ಅಧ್ಯಾಯದಲ್ಲಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಒಬ್ಬ ವ್ಯಕ್ತಿ ತೀರ್ಮಾನ ಮಾಡಿಕೊಂಡಾಗ ಆ ಮನೆಯವರು ಯೇಸುವನ್ನ ಹಿಂಬಾಲಿಸುತ್ತಿದ್ದಾರೆ. ಹಾಗಾದರೆ ಈ ವಾಕ್ಯವನ್ನ ಕೇಳುತ್ತಿರುವ ಪ್ರೀತಿಯ ದೇವಜನರೇ, ನಿಮ್ಮ ಮನೆಯವರು, ನಿಮ್ಮ ಕುಟುಂಬವು ದೇವರನ್ನು ಸೇವಿಸುತ್ತಿದೆಯಾ? ಸೇವಿಸುತ್ತಿದೆಯಾ ಅಂದ್ರೆ ಏನು? ಏನದರ ಅರ್ಥ? ಸೇವಿಸುವುದಂದ್ರೆ ಏನರ್ಥ? ದೇವರನ್ನೇ ಹಿಂಬಾಲಿಸುವುದು, ದೇವರನ್ನೇ ಆರಾಧಿಸುವುದು, ದೇವರನ್ನೇ ನಂಬುವುದು, ಅದು ಸೇವಿಸುವುದು ಅಂತ ಹೇಳಿದ್ರೆ, ಇಲ್ಲಿ ಆ ರೀತಿಯಾಗಿ ನಾವು ನೋಡುತ್ತಾ ಇದ್ದೇವೆ. ಇವನು ಮಾಡಿದಂತ ಕೆಲಸದಿಂದ ಅವರೆಲ್ಲರೂ ಕರ್ತನನ್ನ ಹಿಂಬಾಲಿಸಿದರು. ಕೆಲವರು ಸಿನಿಮಾ ಮಾಡಿದ್ರೆ ಹಿಂಬಾಲಿಸ್ತಾರೆ, ವಿಡಿಯೋಗಳನ್ನ ಮಾಡಿ ಏನಾದರೂ ತೋರಿಸಿದ್ರೆ ಹಿಂಬಾಲಿಸ್ತಾರೆ, ಏನಾದರೂ ಕಂಡಿಡಿದ್ರೆ ಹಿಂಬಾಲಿಸ್ತಾರೆ. ಆದರೆ ಈ ವ್ಯಕ್ತಿ ಅಂಥದ್ದನ್ನ ಏನು ಮಾಡಿದ? ಇಲ್ಲವೇ ನಾವು ನಮ್ಮ ಕುಟುಂಬಸ್ಥರು ನಮ್ಮನ್ನ ಇಲ್ಲ ನಮ್ಮ ದೇವರನ್ನ ಹಿಂಬಾಲಿಸುವಂತೆ ಮಾಡುವುದಕ್ಕಾಗಿ ನಾವು ಏನು ಮಾಡಬೇಕು? ಸುಲಭ ಅಲ್ಲ. ಏನು ಸುಲಭ ಅಲ್ಲ. ನಾವು ಹೇಳೋ ಮಾತುಗಳು ಕೇಳಿಸ್ಕೊಳ್ಳಲ್ಲ, ನಾವು ಮಾಡೋ ಪ್ರಾರ್ಥನೆಗಳನ್ನ, ವಾಕ್ಯಗಳನ್ನ ಹಿಂಬಾಲಿಸಲ್ಲ. ನೀನು ಬೇಕಾದ್ರೆ ನಿನ್ನ ದಾರಿಯಲ್ಲಿ ಹೋಗು, ನನ್ನನ್ನು ಕರಿಬೇಡ. ನೀನು ಬೇಕಾದ್ರೆ ನಂಬ್ಕೋ, ನನಗೆ ಹೇಳ್ಬೇಡ. ಅದು ಇದು ಅಂತ ಅವ್ರೇನ್ ಮಾಡ್ತಾರೆ? ನಮ್ಮನ್ನ ವಿರೋಧಿಸ್ತಾರೆ ಹೊರತು ನಮ್ಮನ್ನ ಹಿಂಬಾಲಿಸುವುದಿಲ್ಲ. ಇಷ್ಟಕ್ಕೂ ನಾವೇನು ಕೆಟ್ಟದ್ದನ್ನ ಹಿಂಬಾಲಿಸಿರಿ ಅಂತ ಹೇಳ್ತಾ ಇದ್ದೀವ? ಆಲಯಕ್ಕೆ ಬಂದಾಗ, ಪ್ರಾರ್ಥನೆಗಳಲ್ಲಿ ಬಂದಾಗ, ಕೂಟಗಳಲ್ಲಿ ಬಂದಾಗ ನಾವೇನಾದರೂ ನಿಮ್ಮನ್ನ ತಪ್ಪು ದಾರಿಗೆ ಎಳೀತಾ ಇದ್ದೀವ? ಏನಾದರೂ ಕೆಟ್ಟ ರೂಢಿಗಳು, ಕೆಟ್ಟ ಕಾರ್ಯಗಳು, ಕೆಟ್ಟ ನಡತೆಗಳನ್ನ ಕಲಿಸ್ಕೊಡ್ತಾ ಇದ್ದೀವ? ಇಲ್ಲ. ಪರಿಶುದ್ಧ ಮಾರ್ಗದಲ್ಲಿ, ನಿಮ್ಮ ಮನೆಯಲ್ಲಿ ಸಮಾಧಾನದ ಮಾರ್ಗ, ಶಾಂತಿಯ ಮಾರ್ಗ, ಉನ್ನತಿಯ ಮಾರ್ಗ, ಆಶೀರ್ವಾದದ ಮಾರ್ಗ, ಅಭಿವೃದ್ಧಿಯ ಮಾರ್ಗ, ಪರಲೋಕದ ಮಾರ್ಗ, ನಿಮ್ಮ ಆತ್ಮವನ್ನ ರಕ್ಷಿಸಿಕೊಳ್ಳುವಂತ ಮಾರ್ಗವನ್ನ ನಿಮಗೆ ತೋರಿಸಿ ಕೊಡುತ್ತಿದ್ದೇವೆ ಹೊರತು ಬೇರೆ ಯಾವ ಕೆಟ್ಟ ಮಾರ್ಗಗಳನ್ನು ನಾವಿಲ್ಲಿ ತೋರಿಸಿಕೊಡುತ್ತಿಲ್ಲ. ಹೀಗಿರುವಾಗ ಇಲ್ಲಿ ಈತನು ಮಾಡಿದಂತ ಕೃತ್ಯಗಳ ನಿಮಿತ್ತವಾಗಿ ಏನಂದರೆ, ಆ ಯಹೂದ ದೇಶವೆಲ್ಲ ದೇವರನ್ನು ಹಿಂಬಾಲಿಸುವಂತೆ
ಆಯಿತು. ನಾವು ನೋಡುತ್ತೇವೆ ಮಿಷನರಿಗಳನ್ನ, ಅನೇಕ ಮಿಷನರಿಗಳನ್ನ ನೀವು ನೋಡ್ರಿ, ಒಬ್ಬೊಬ್ಬರು ದೇವರಿಗಾಗಿ ನಿಂತುಕೊಂಡಿದ್ದರಿಂದ ಅವರು ಅನೇಕರನ್ನ ದೇವರ ಕಡೆಗೆ ತಿರುಗಿಸಿದ್ರು. ಒಬ್ಬೊಬ್ಬರಿಂದ ಈಗ ನೋಡುತ್ತೇವೆ, ಅನೇಕ ನಮ್ಮ ದೇಶದಲ್ಲಿಯೂ ಕೂಡ ದೊಡ್ಡ ದೊಡ್ಡ ಸಭೆಗಳನ್ನ ಮಾಡುವಂತ ವ್ಯಕ್ತಿಗಳಿದ್ದಾರೆ. ಒಬ್ಬೊಬ್ಬರು ತೀರ್ಮಾನ ತೆಗೆದುಕೊಳ್ಳುವುದರಿಂದ ಲಕ್ಷ ಲಕ್ಷ ಜನಗಳನ್ನ ದೇವರ ಕಡೆಗೆ ತಿರುಗಿಸುವಂತ ಕಾರ್ಯಗಳನ್ನ ಮಾಡುತ್ತಾ ಇದ್ದಾರೆ. ಆ ಒಬ್ಬರನ್ನ ದೇವರು ಉಪಯೋಗಿಸುವಂತೆ ನಿಮ್ಮನ್ನೂ ದೇವರು ಉಪಯೋಗಿಸಬೇಕು. ನಾವು ಲಕ್ಷ ಲಕ್ಷ ಜನಗಳಲ್ಲದೆ ಹೋದರೂ ನಮ್ಮ ಮನೆಯನ್ನು, ನಮ್ಮ ಸಂಬಂಧಿಕರನ್ನು, ನಮ್ಮ ಸಂತತಿಗಳನ್ನು ಕರ್ತನ ಕಡೆಗೆ ನಡೆಸುವಂತೆ ನಾವಾಗಬೇಕು. ಹಾಗಾದರೆ ಇಲ್ಲಿ ಆ ನಾಯಕನು ಯಾರೆಂದರೆ ಅವನ ಹೆಸರು ಯೋಷಿಯಾ ಎಂದು. ಅವನ ಹೆಸರೇನು? ಇಂಗ್ಲಿಷಲ್ಲಿ ಜೋಸಾಯ ಅಂತಾರೆ, ಜೋಸಿಯಾ ಅಂತಾರೆ. ಈ ಯೋಷಿಯಾ ಎಂಬ ಒಬ್ಬ ಅರಸನ ಕುರಿತಾಗಿ ಇಲ್ಲಿ ಮಾತನಾಡುತ್ತಾ ಇದೆ. ಈ ಅರಸನು ಮೊದಲನೆಯದಾಗಿ ಅವನು ಏನು ಕೆಲಸ ಮಾಡಿದನಪ್ಪ ಅಂತ ನೀವು ನೋಡುವುದಾದರೆ ಅಲ್ಲಿ ನೋಡ್ರಿ, 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 33ನೇ ವಚನದಲ್ಲಿಯೇ ಅಲ್ಲಿ ಹೇಳುತ್ತಾ, ಅದೇ ವಾಕ್ಯದಲ್ಲಿ, ಯೋಷಿಯನು ಇಸ್ರಾಯೇಲರಿಗೆ ಸೇರಿದ ಎಲ್ಲಾ ಪ್ರಾಂತ್ಯಗಳೊಳಗಿನ ಅಸಹ್ಯ ಮೂರ್ತಿಗಳನ್ನೆಲ್ಲ ತೆಗೆದು ಹಾಕಿಸಿ. ಹಾಲೆಲೂಯಾ. ಏನಂತ ಹೇಳ್ತಾ ಇದೆ ಇಲ್ಲಿ? ಆ ಇಸ್ರಾಯೇಲರಿಗೆ ಸೇರಿದ ಎಲ್ಲಾ ಪ್ರಾಂತ್ಯಗಳಲ್ಲಿರುವಂತ ಅಸಹ್ಯ ಮೂರ್ತಿಗಳನ್ನು ಏನು ಮಾಡಿದ್ರು? ತೆಗೆದು ಹಾಕಿದ್ರು. ಅಸಹ್ಯ ಮೂರ್ತಿಗಳು. ಈಗ ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ದಾರಿಯಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಏನು ಕೆಟ್ಟ ಆಲೋಚನೆ ಬರೋದಿಲ್ಲ ಅಲ್ವಾ? ಹೋಗ್ತಾ ಇದೀವಿ, ಸುಮ್ಮನೆ ಹೋಗ್ತಾ ಇದೀವಿ. ಆದರೆ ಮೊದಲು ಏನು ಮಾಡ್ತಾ ಇದ್ರು ಅಂದ್ರೆ, ಇವಾಗ ಕಡಿಮೆ, ಮೊದಲು ಏನು ಮಾಡ್ತಾ ಇದ್ರು ಅಂದ್ರೆ ಗೋಡೆಗಳ ಮೇಲೆಲ್ಲ ಸಿನಿಮಾ ಪೋಸ್ಟರ್ಗಳು ಹಾಕ್ಬಿಡ್ತಾ ಇತ್ತು. ಅದು ಎಂಥ ಸಿನಿಮಾ ಪೋಸ್ಟರ್ಗಳು? ಕೆಲವು ನೋಡಕ್ಕಾಗದೇ ಇರುವಂಥ ಪೋಸ್ಟರ್ಗಳು ಮೊದಲು ಹಾಕ್ತಾ ಇದ್ರು. ನಾವು ಚಿಕ್ಕವರಿದ್ದಾಗ ನಾನು ಗಮನಿಸ್ತಾ ಇದ್ದೆ, ಕೆಲವು ಏನು ನೋಡಬಾರದಂಥ ಚಿತ್ರಗಳನ್ನು ನಾವು ಹೋಗ್ತಾ ಇರ್ತೇವೆ, ನೋಡಿದ್ರೆ ಏನೋ ಪಿಕ್ಚರ್ ಹಾಕಿರ್ತಾರೆ. ಆವಾಗ ಏನಾಗುತ್ತೆ? ಇಲ್ಲದೆ ಇರುವಂತ ಆಲೋಚನೆಗಳು ಬರ್ತವೆ. ಹಾಗೆ ಈಗಲೂ ಕೆಲವು ವಿಗ್ರಹಗಳು, ಕೆಲವು ಮೂರ್ತಿಗಳು, ಕೆಲವು ಆಕರ್ಷಣೀಯವಾದ ಕಾರ್ಯಗಳನ್ನ ಎಲ್ಲಾದರೂ ನೋಡಿದಾಗ ಜನರ ಮನಸ್ಸಲ್ಲಿ ಏನು ಬರುತ್ತೆ? ತಪ್ಪು ಮಾಡಬೇಕೆಂಬ ಭಾವನೆಗಳು ಬರುತ್ತವೆ. ಅದು ಮಾತ್ರವಲ್ಲ, ನಾವು ಯಾವಾಗ ನಮ್ಮ ಕಣ್ಣು ಮುಂದೆ ಇದು ದೇವರು, ಇದು ದೇವರು, ಇದು ದೇವರು ಅಂತ ಮಕ್ಕಳ ಮುಂದೆ ಇಟ್ಬಿಟ್ರೆ ನಿಜವಾದ ದೇವರು ಕಾಣಿಸೋದಿಲ್ಲ. ಕಾಣಿಸ್ತಾರ? ಏನ್ ಹೇಳ್ಕೊಡ್ತಾ ಇದ್ರು? ನನಗೆ ನಮ್ಮ ಮನೆಯಲ್ಲಿ ಮೊದಲು ನಮಗೆ ಏನ್ ಹೇಳ್ಕೊಡ್ತಾ ಇದ್ರು? ಒಂದು ವೇಳೆ ಹುತ್ತವನ್ನ ನೋಡಿದ್ರು, ಮರವನ್ನ ನೋಡಿದ್ರು, ಕಲ್ಲನ್ನ ನೋಡಿದ್ರು, ಕೈ ಮುಗಿಬೇಕಪ್ಪ, ದೇವರದು, ಅದು ದೇವರು, ಮುಕ್ಕೋ, ಒಳ್ಳೇದಾಗ್ತದೆ ಮುಕ್ಕೋ ಅಂತ ಹೇಳ್ತಾ ಇದ್ರು. ನಾವೂ ಅದನ್ನೇ ಮಾಡ್ತಾ ಇದ್ವು. ಈಗ ನಾನು ಹೇಳೋದು ನನ್ನ ಅನುಭವ ಹೇಳ್ತಾ ಇದ್ದೇನೆ. ಒಂದು ವೇಳೆ ನಾನು ಇದು ದೇವರು, ಇದು ದೇವರು, ಇದು ದೇವರು ಅಂತ ನಾನು ಇದನ್ನೇ ದೇವರು ಮಾಡ್ತಾ ಇದ್ರೆ ನಿಜವಾದ ದೇವರು ನನಗೆ ಎಲ್ಲಿ ಕಾಣಿಸ್ತಾರೆ? ಕಾಣಿಸೋದಿಲ್ಲ. ಯಾಕೆಂದ್ರೆ ಇವೆಲ್ಲವೂ ನನ್ನನ್ನು ಏನು ಮಾಡಿದೆ? ಮರೆ ಮಾಡಿದೆ. ಆವಾಗ ನಾನು ಸತ್ಯ ದೇವರು, ಸೃಷ್ಟಿಕರ್ತನಾದ ದೇವರ ಬಳಿಗೆ ನಾನು ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ನಮ್ಮ ಜೀವಿತಗಳಲ್ಲಿ ಇರುವಂತ ಅಸಹ್ಯವಾದಂತ, ಇಲ್ಲೇನು ಹೇಳ್ತಾ ಇದ್ದಾನೆ ಅವನು? ಅಸಹ್ಯವಾದಂತ ಮೂರ್ತಿಗಳನ್ನ ಮೊಟ್ಟ ಮೊದಲನೇದಾಗಿ ಅವನೇನ್ ಮಾಡಿದ? ತೆಗೆದು ಹಾಕಿದ. ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಹೇಳ್ತಾರೆ, ಜನರು ಒಳ್ಳೆಯವರಾಗಬೇಕು, ಕುಟುಂಬಗಳು ಚೆನ್ನಾಗಾಗಬೇಕು, ಮನೆಯಲ್ಲಿ ಆದಾಯ ಉಳಿಬೇಕು, ಯಾರಲ್ಲಿಯೂ ಬಡತನ ಇರಬಾರ್ದು ಅಂತ ಸರ್ಕಾರ ಹೇಳ್ತದೆ. ಆದರೆ ಆ ಬಡತನ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು? ನಮ್ಮ ಮನೆಯಲ್ಲಿ ಎಲ್ಲಿ ಹಣ ಪೋಲಾಗ್ತಾ ಇದೆ ಅಲ್ವಾ? ನಮ್ಮ ಮನೆಗೆ ಬರೋ ಆದಾಯ ಎಲ್ಲಿ ಪೋಲಾಗ್ತಾ ಇದೆ? ಒಬ್ಬ ಗಂಡಸು ಹೋಗಿ ದುಡಿತಾನೆ, ದುಡ್ದು ಏನ್ ಮಾಡ್ತಾನೆ? ಸಂಜೆ ಆಗುವಾಗ 1000 ರೂಪಾಯಿ 1000 ರೂಪಾಯಿ ತಗೊಂಡು ಮನೆಗೆ ಬರೋ ದಾರಿಯಲ್ಲೇ ಆ 1000 ರೂಪಾಯಿನ ಏನ್ ಮಾಡ್ತಾನೆ? ಕುಡಿದು ಬಿಟ್ಟು ಅಲ್ವಾ, ಬೇರೆಯವ್ರಿಗೆ ಕುಡಿಸ್ಬಿಟ್ಟು ಚೆನ್ನಾಗಿ ಏನು ಅದು ಇದು ಮಾಡ್ತಾರೆ ಅಲ್ವಾ? ನೋಡಿ, 1000 ರೂಪಾಯಿ ಬಂತು. ಆ 1000 ರೂಪಾಯಿ ಮನೆಗೆ ಬಂದಿದ್ದಿದ್ರೆ ಮಕ್ಕಳಿಗೆ ಊಟ ಆಗ್ತಾ ಇತ್ತು, ಹೊಟ್ಟೆ ಹಸಿವಿಲ್ಲ.
ಬಟ್ಟೆ ತಗೊಬೋದಾಗಿತ್ತು, ಅದೇ ದುಡ್ಡಲ್ಲಿ ನಾವು ಉಳಿಸ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಒಂದೊಂದು ದಿನ ಅದೇ ಕೆಲವ್ರು ಹೇಳ್ತಾರೆ, ಕೆಲವರಿಗೆ ಕೆಲಸ ಮಾಡೋಕ್ಕೆ ಕೆಲಸ ಸಿಗಲ್ಲ, ಆದರೆ ಈ ಕುಡುಕರಿಗೆ ಕೆಲಸನೂ ಸಿಗ್ತದೆ, ದುಡ್ಡು ಸಿಗ್ತದೆ, ದಿನಾ ದುಡ್ಡು ಸಿಗ್ತದೆ. ಹೆಂಗ್ ಸಿಗ್ತದೆ ಗೊತ್ತಿಲ್ಲ, ಹೆಂಗ ಒಣಗಿಸ್ಕೊಂತಾರೆ. ಆದರೆ ಅದು ಉಳಿಸ್ಕೊಳಲ್ಲ. ಹಾಗಾದ್ರೆ ಬಡತನ ಹೋಗ್ಬೇಕಾದ್ರೆ ಸರ್ಕಾರ ಏನ್ ಮಾಡ್ಬೇಕು? ಎಲ್ಲಿ ಹಣ ಪೋಲಾಗ್ತಾ ಇದೆಯೋ ಅದನ್ನ ತಡೆಗಟ್ಟಬೇಕು. ಅಪ್ಪ ಅವರ ಮನೆಯಲ್ಲಿ ಕುಡಿದು ಬಿಟ್ಟು ಹಾಳು ಮಾಡ್ತಾ ಇದ್ದಾನೆ, ಬಿಡಿ ಸಿಗರೇಟ್ ಸೇರ್ತಾ ಇದ್ದಾನೆ, ಎಲೆ ಅಡಿಕೆ ಅದು ಇದು ತಿಂತಾ ಇದ್ದಾನೆ, ಗಾಂಜಾ ಪಾನ್ ಪರಾಗು ಅದು ಇದು ತಿಂದು ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ಅದನ್ನ ಮುಚ್ಚಬೇಕು. ಫಸ್ಟು ಅದನ್ನು ಮುಚ್ಚಬೇಕು. ಅವನಿಗೆ ಎಲ್ಲಿ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಕುಡಿತಾನೆ? ಇವಾಗ ಈ ಊರಲ್ಲಿ ಸಿಕ್ಕಲ್ಲ, ಪಕ್ಕದೂರ್ಗೆ ಹೋಗ್ತಾನೆ. ಆ ಪಕ್ಕದೂರಲ್ಲಿ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾನೆ? ಆದ್ರೆ ಸರ್ಕಾರಕ್ಕೆ ಅವನು ಒಳ್ಳೇದಾಗೋದು, ಅವ್ರ ಮನೆ ಬಡತನ ಹೋಗೋದು ಮುಖ್ಯ ಅಲ್ಲ. ಸರ್ಕಾರಕ್ಕೆ ದುಡ್ಡು ಬರಬೇಕು, ನಮಗೂ ದುಡ್ಡು ಬರಬೇಕು. ಏನ್ ಮಾಡಕ್ಕೆ? ಅದೆಲ್ಲ ನಾವು ರಾಜಕೀಯ ಮಾತಾಡೋದು ಬೇಡ. ಇನ್ನು ಅಲ್ಲಿ ಮುಚ್ಚಿದ್ದಾಯ್ತಲ್ವಾ, ಇನ್ನು ಎರಡನೇದು, ಇನ್ನು ಜನರಿಗೆ ಅನಾರೋಗ್ಯ ಬರುತ್ತೆ. ಈಗ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಮಾಡಿಬಿಟ್ಟು ದುಡ್ಡು ಮೇಲೆ ದುಡ್ಡು ಕೀಳ್ತಾರೆ. ಅದೇ ತರ ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಮಾಡಬಾರ್ದು? ಪ್ರೈವೇಟ್ ಹಾಸ್ಪಿಟ್ಲ್ಗಳ ತರ ಗೌರ್ಮೆಂಟ್ ಹಾಸ್ಪಿಟ್ಲ್ ಮಾಡಿಬಿಟ್ಟು ಸರ್ಕಾರದ ದುಡ್ಡನ್ನೇ ಫ್ರೀ ಮಾಡಿಬಿಟ್ರೆ ಯಾರು ಯಾಕೆ ದುಡ್ಡು ಕಟ್ಟಿ ವೇಸ್ಟ್ ಮಾಡಬೇಕು? ಹೌದಲ್ವಾ? ಇನ್ನು ಮೂರನೇದು, ಪ್ರೈವೇಟ್ ಸ್ಕೂಲ್ಗಳನ್ನ ಮಾಡಿ ದುಡ್ಡು ಮೇಲೆ ದುಡ್ಡು ಸುರಿತಾರೆ. ಗೌರ್ಮೆಂಟೇ ಯಾಕೆ ಒಳ್ಳೆ ಆ ಥರದ ಸ್ಕೂಲ್ಗಳು ಮಾಡಿ ಎಲ್ರಿಗೂ ಫ್ರೀ ಕೊಡಬಾರ್ದು? ಇಷ್ಟು ಮಾಡಿಬಿಟ್ರೆ ಬಡತನ ಇರುತ್ತಾ? ನೋಡಿದ್ರ, ಸ್ಕೂಲ್ ನಿಮಗೆ ಅನಾರೋಗ್ಯಕ್ಕೆ ದುಡ್ಡು ಬೇಕಾಗಿಲ್ಲ, ನಿಮಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಬೇಕಾಗಿಲ್ಲ, ಇನ್ನು ನಿಮ್ಮ ದುಡ್ಡು ಎಲ್ಲ ಉಳಿಯುತ್ತದೆ, ಕುಡಿಯೋದೆಲ್ಲ ಬಿಟ್ಟು ಉಳಿತದೆ. ಆದರೆ ಈ ಅಸಹ್ಯವಾದಗಳನ್ನ ಗೌರ್ಮೆಂಟು ತೆಗೆದುಹಾಕಲ್ಲ, ಸಮಾಜ ತೆಗೆದುಹಾಕಲ್ಲ. ನಾವೇನಾದರೂ ಇದು ಕೆಟ್ಟದ್ದು ಅಂದ್ರೆ ನಾವು ಕೆಟ್ಟವರಾಗ್ತೀವಿ. ಅದಕ್ಕೆ ಇವನು ಮಾಡಿದಂತ ಮೊದಲನೇ ಕಾರ್ಯ ಏನು ಗೊತ್ತಾ? ನೋಡಿ, ಅದಕ್ಕೆ ಏನ್ ಹೇಳ್ತದೆ, 3 ಕಾರ್ಯಗಳನ್ನ ನಾನು ಹೇಳ್ತೇನೆ. ಈ ಅಸಹ್ಯ ಮೂರ್ತಿಗಳು ಅಂದ್ರೆ ಬರೀ ವಿಗ್ರಹಗಳು ಮಾತ್ರ ಅಲ್ಲ, ಒಂದು ನಮ್ಮ ವೈಯಕ್ತಿಕ ಜೀವಿತದಲ್ಲಿರುವಂತ ರೂಢಿಗಳು ಮತ್ತು ಪಾಪಗಳು ಮತ್ತು ನಮ್ಮನ್ನ ಕೆಟ್ಟ ದಾರಿಗೆ ನಡೆಸುವಂತ ಆಕರ್ಷಣೆಗಳು, ಇವು ಏನಾಗಿದೆ ಅಂದ್ರೆ ನಮ್ಮಲ್ಲಿರುವಂತ ಅಸಹ್ಯ ಮೂರ್ತಿಗಳು. ಎರಡನೇದಾಗಿ, ಸಭೆಯಲ್ಲಿ ಇರುವಂತ ಕೆಟ್ಟ ಬೋಧನೆ, ನಾನು ಎಂಬ ಅಹಂ ಎಂಬುದು ಮತ್ತು ಲೌಕಿಕತೆ ನಮ್ಮನ್ನೇನು ಮಾಡುತ್ತೆ ಗೊತ್ತಾ? ಅಸಹ್ಯ ಕೃತ್ಯಗಳಿಗೆ ನಮ್ಮನ್ನ ನಡೆಸುತ್ತದೆ. ಮೂರನೇದಾಗಿ, ಕುಟುಂಬ ಜೀವಿತ, ಕುಟುಂಬದಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ನಮ್ಮನ್ನ ಹಾಳು ಮಾಡುತ್ತದೆ. ದೇವಜನವೇ, ಅರ್ಥ ಮಾಡಿಕೊಳ್ಳಿ, ಏನಂದ್ರೆ ನಮ್ಮ ಹೃದಯದಲ್ಲಿಯೂ ನಮ್ಮ ಮನೆಯಲ್ಲಿಯೂ ನಮ್ಮ ಸಮಾಜದಲ್ಲಿಯೂ ಇರುವಂತ ಅಸಹ್ಯವಾದದ್ದನ್ನ ನಾವು ತೆಗೆದು ಬಿಡಬೇಕು. ಆವಾಗ ಶುದ್ಧಿ ಆಗುತ್ತದೆ. ಹೌದಾ ಇಲ್ವಾ? ಆದರೆ ಏನಾಗುತ್ತೆ ನೋಡ್ರಿ, ನಾವು ಮನೆನ ಚೆನ್ನಾಗಿ ಕ್ಲೀನ್ ಮಾಡ್ತೀವಿ, ನಮ್ಮ ಮನೆ ಆಚೆ ಎಲ್ಲ ಗಲೀಜಿತ್ತಂದ್ರೆ ನೀನು ಎಷ್ಟು ಸಾರಿ ಕ್ಲೀನ್ ಮಾಡಿದ್ರು ಆ ಮನೆ ಏನಾಗುತ್ತೆ? ಗಲೀಜ್ ಆಗೇ ಆಗ್ತಾ ಇರ್ತದೆ. ಹೌದಲ್ವಾ? ಈಗ ನಮ್ಮ ಮನೆ ಬಾಗಿಲ ಹತ್ರನೇ ಮಣ್ಣಿದೆ ಅಂತ ತಿಳ್ಕೊಳ್ಳಿ, ಹೊರಗಡೆಯಿಂದ ಬಂದಾಗೆಲ್ಲ ಮನೆ ಏನಾಗುತ್ತೆ? ಮಣ್ಣಾಗ್ತಾ ಇರ್ತದೆ. ಅದೇ ನಾವು ಒಳಗಡೆ ಬರೋ ಜಾಗ ನೀಟಾಗಿತ್ತು ಅಂದ್ರೆ ನಮ್ಮ ಮನೆ ಎಷ್ಟು ನೀಟಾಗಿರ್ತದಲ್ವಾ? ಹಾಗೇನೆ ನಾನು ಮಾತ್ರ ಬದಲಾದ್ರೆ ಸಾಲದು, ನನ್ನ ಮನೆ ಬದಲಾಗಬೇಕು. ನನ್ನ ಮನೆ ಬದಲಾದ್ರೆ ಸಾರದು, ಸಮಾಜ ಬದಲಾಗಬೇಕು. ಸಮಾಜದಲ್ಲಿ ಪಾಪ ಏನಾಗಿದೆ? ತುಂಬಿಕೊಂಡಿದೆ. ನಾವೆಷ್ಟು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರು, ನಮ್ಮ ಮನೆಯವ್ರಿಗೆ ಹೇಳ್ಕೊಟ್ರು, ಮನೆಯಲ್ಲಿರೋವರೆಗೂ ನಮ್ಮ ಕಂಟ್ರೋಲ್, ಮನೆಯಿಂದ ಆಚೆ ಹೋದರೆ ಯಾರ ಕಂಟ್ರೋಲ್ ಇಲ್ಲ. ಪಾಪವು ಅವರನ್ನು ಆಕರ್ಷಣೆ ಮಾಡಿಬಿಡ್ತದೆ. ಆದುದರಿಂದ ಇವನು ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ಹೊರಗಡೆ ಇರುವಂತ ಎಲ್ಲನ ತೆಗಿಸ್ದ. ಇವತ್ತು ನಾವು ಪ್ರಾರ್ಥಿಸಬೇಕಾದದ್ದು, ದೇವರೇ, ನಮ್ಮ ದೇಶದಲ್ಲಿರುವಂಥ ವಿಗ್ರಹಾರಾಧನೆ ಎಲ್ಲ ಯೇಸುವಿನ ನಾಮದಲ್ಲಿ ಹೋಗ್ಬೇಕು. ಅದು ಯಾವ ಥರದ ವಿಗ್ರಹಾರಾಧನೆ ಆಗಿರಲಿ, ನಾವು ಅನ್ಯ ಜನರ ವಿಗ್ರಹಾರಾಧನೆ ಮಾತ್ರ ಅಲ್ಲ, ನಮ್ಮ ಸಭೆಗಳಲ್ಲಿರುವಂಥ ವಿಗ್ರಹಾರಾಧನೆ ಕೂಡ ಹೋಗ್ಬೇಕು. ಕ್ರೈಸ್ತರಲ್ಲಿರುವ ವಿಗ್ರಹಾರಾಧನೆ ಹೋಗ್ಬೇಕು. ಕೆಲವರು ಬೈಬಲ್ ಅನ್ನು ಇಟ್ಟು ಪೂಜೆ ಮಾಡೋರಿದ್ದಾರೆ,
ಕೆಲವರು ವ್ಯಕ್ತಿಗಳ ಫೋಟೋಗಳಿಟ್ಟು ಪೂಜೆ ಮಾಡೋರು ಇದ್ದೀರಾ. ವಿಗ್ರಹಗಳನ್ನಿಟ್ಟು ಪೂಜೆ ಮಾಡಿ ಇದೇ ಯೇಸು, ಇದೇ ಅವರ ತಂದೆ, ಇದೇ ಅವರ ತಾಯಿ, ಇದೇ ಅವರ ಇದು ಅಂತೇಳಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಲ್ವಾ, ಅದು ಕೂಡ ವಿಗ್ರಹಾರಾಧನೆನೇ. ದೇವರ ವಾಕ್ಯ ಹೇಳುತ್ತದೆ, ಬೈಬಲ್ ವಿಗ್ರಹಾರಾಧನೆ ವ್ಯತಿರೇಕ. ಬೈಬಲ್ ಹೇಳೋದು, ನಿನ್ನ ದೇವರಾದ ಕರ್ತನನ್ನು ನೀನೇನ್ ಮಾಡಬೇಕು, ಆತನು ಆತ್ಮಸ್ವರೂಪನಾದ ದೇವರಾಗಿರುವುದರಿಂದ ಆತನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಾವೇ ಹೇಳ್ತೀವಿ ವಿಗ್ರಹಾರಾಧನೆ ತಪ್ಪು, ಅವರು ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ ಅಂತ. ನಾವೇ ವಿಗ್ರಹಾರಾಧನೆ ಮಾಡಿದ್ರೆ ತಪ್ಪಲ್ವಾ? ಮತ್ತೆ ನಾವು ಹೇಳೋದು, ಕೆಲವರು ಹೇಳ್ತಾರೆ, ಇಲ್ಲಪ್ಪ ಅದು ವಿಗ್ರಹ ಅಲ್ಲ, ಅದು ಫೋಟೋ ಇಟ್ಕೊಂಡಿದ್ರೆ ಯಾವುದಾದ್ರೂ ಜೀಸಸ್ತು, ಯಾವುದಾದ್ರೂ ಶಿಲುಬೆ ಇಟ್ಕೊಂಡು ಅಲ್ಲಿ ಹೋಗಿ ನೀನು ಕ್ಯಾಂಡಲ್ ಹಚ್ತಾ ಇದ್ರೆ, ಎಲ್ಲಾದ್ರೂ ಹೋಗಿ ನೀವು ಏನಾದ್ರೂ ಅದಕ್ಕೆ ಅಡ್ಡ ಬೀಳ್ತಾ ಇದ್ರೆ ರಾಂಗ್, ನೀವು ವಿಗ್ರಹಾರಾಧನೆ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ದೇವರನ್ನುವಂಥವನು ಆತ್ಮಸ್ವರೂಪನು, ಆತನು ಸೃಷ್ಟಿಕರ್ತನಾದ ದೇವರು. ನಮ್ಮಲ್ಲಿ ಅಸಹ್ಯ ತೆಗೆಯದೆ, ಆ ವಿಗ್ರಹ ಆರಾಧನೆ ತೆಗೆಯದೆ ನಾವು ಹೇಳ್ತೇವೆ, ನಾನು ನಿಜವಾಗಿಯೂ ದೇವರನ್ನ ಆರಾಧಿಸ್ತಾ ಇದ್ದೇನೆ. ಎಲ್ಲಿ ಆರಾಧಿಸ್ತಾ ಇದೆಯಾ? ಕೆಲವು ಸಾರಿ ಕೆಲವು ನೋಡ್ತಾ ಇರ್ತೇವೆ, ನೋಡಿ ದೇವರು ಈ ಕಡೆ ತಿರ್ಕೊಂಡ್ರು ಇದ್ದಾರೆ, ಈ ಕಡೆ ತಿರ್ಕೊಂಡ್ರು ಇದ್ದಾರೆ, ಈ ಕಡೆ ತಿರ್ಕೊಂಡ್ರು ಇದ್ದಾರೆ. ಆದ್ರೆ ನಮ್ಮ ಮನೆಗಳಲ್ಲಿ ಕೆಲವರು ಏನ್ ಮಾಡ್ತಾ ಇದೀವಿ ಗೊತ್ತಾ? ಇಲ್ಲಿರೋರು ನನಗೆ ಮಾಡ್ತಾ ಇಲ್ಲ, ನನಗೆ ಗೊತ್ತು, ನಿಮ್ಮ ಮನೆಗಳು ನನಗೆ ಗೊತ್ತು. ಆದ್ರೆ ಕೆಲವು ಮನೆಗಳಲ್ಲಿ ಪ್ರೇಯರ್ ಮಾಡೋಣ ಅಂದ್ರೆ ಸಾಕು, ನಾನೊಂದು ವೇಳೆ ಈ ಕಡೆ ತಿರ್ಕೊಂಡು ಪ್ರೇಯರ್ ಮಾಡೋಣ ಅಂದ್ರೆ ಸಾಕು, ಅವರ ಫೋಟೋ ಕಡೆ ತಿರುಗಿರ್ತಾರೆ. ನಾನು ಒಂದ್ ದಿವಸ ಒಂದು ಮನೆಗೆ ಹೋಗಿದ್ದೆ. ನಾನು ಹೋಗ್ಬಿಟ್ಟು ನಾನು ಒಂದು ವೇಳೆ ಈ ಕಡೆ ಅದು ಏನೋ ಕೆಲವು ಇಟ್ಟಿದ್ದಾರೆ, ನಾನು ಇವ್ರನ್ನ ಮಾತಾಡ್ತಾ ಇದ್ದೀನಿ, ನಾನು ನಿಂತ್ಕೊಂಡು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದೆ. ನಾನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಕಣ್ಣು ತೆಗೆದು ನೋಡಿದ್ರೆ ಎಲ್ಲರೂ ಆ ಕಡೆ ತಿರುಗವ್ರೆ, ಎಲ್ಲರೂ ಆ ಕಡೆ ತಿರುಗಿದ್ದಾರೆ. ನಾನು ಈ ಕಡೆ ಪ್ರೇಯರ್ ಮಾಡ್ತಿದ್ರೆ ಆ ಕಡೆ ತಿರುಗಿದಾರಲ್ಲ ಅಂತ ನಾನು ಏನಿದೆ ಅಂತ ಆ ಕಡೆ ನೋಡಿದ್ರೆ, ಆ ಕಡೆ ಏನಿದೆ? ವಿಗ್ರಹಗಳಿದಾವೆ, ಫೋಟೋಗಳಿದಾವೆ, ಕ್ಯಾಂಡ್ಲ್ಗಳಿದಾವೆ. ಹಾಗಾದ್ರೆ ನಾವು ದೇವರನ್ನ ನೋಡಿ ಆರಾಧನೆ ಮಾಡಿ ಪ್ರಾರ್ಥಿಸುತ್ತಿಲ್ಲ, ಬದಲಾಗಿ ನಮ್ಮ ದೃಷ್ಟಿಕೋನ ಆ ಕಡೆ ತಿರುಗಿದೆ. ದೇವರು ಅಲ್ಲಿದ್ದಾನೆ ಎಂದು ಅವರು ತಿರುಗಿದ್ದಾರೆ. ನೀವು ಆಲೋಚನೆ ಮಾಡಿಕೊಳ್ಳಿ, ದೇವರು ಎಲ್ಲಿದ್ದಾನೆ? ಆತನು ಆತ್ಮ ಸ್ವರೂಪನಾದ ದೇವರಾಗಿರುವುದರಿಂದ ನೀವು ಎಲ್ಲಿಂದ ಪ್ರಾರ್ಥನೆ ಮಾಡಿದ್ರು, ನೀವು ಹೇಗೆ ಪ್ರಾರ್ಥನೆ ಮಾಡಿದ್ರು ಕೇಳ್ತಾನೆ. ಆದ್ರೆ ಹೃದಯದಲ್ಲಿ ವಿಗ್ರಹ ಇಟ್ಟುಕೊಂಡು, ಎಲ್ಲ ಕೆಟ್ಟತನಗಳನ್ನ ನಮ್ಮಲ್ಲಿ ಇಟ್ಟುಕೊಂಡು, ದೇವರೇ ಕಾಪಾಡಪ್ಪ, ದೇವರೇ ನನಗೆ ಸಹಾಯ ಮಾಡಪ್ಪ ಅಂದ್ರೆ ದೇವರು ಹೇಳ್ತಾರೆ, ಆಲ್ರೆಡಿ ನೀನ್ ನನ್ನನ್ನು ನಂಬ್ತಾ ಇಲ್ಲ, ನೀನು ಯಾರನ್ನೋ ನಂಬಿದೀಯಾ, ನೀನು ಏನನ್ನೋ ನಂಬಿದೀಯಾ, ಆದ್ರಿಂದ ನಾನು ನಿನಗೆ ಉತ್ತರ ಕೊಡಕ್ಕೆ ಸಾಧ್ಯ ಇಲ್ಲ. ದೇವಜನವೇ, ಅದಕ್ಕೆ ಇವನು ಮಾಡಿದಂತ ಕೃತ್ಯ, ಯೋಷಿಯನು ಮಾಡಿದಂತ ಮೊದಲನೆಯ ಕೃತ್ಯ, ಅವನ ದೇಶದಲ್ಲಿದ್ದಂತ ವಿಗ್ರಹವನ್ನ ತೆಗೆದು ಹಾಕಿದನು. ನಾವು ಹೇಳ್ತೇವೆ, ನಾನು ನಿನ್ನನ್ನೇ ನಂಬಿದ್ದೀನಿ ದೇವರೇ ಅಂತ, ಆದರೆ ಮಾಡೋದೆಲ್ಲ ಬೇರೆ ಕೆಲಸ. ಓಕೆ, ನನಗೆ ನೀವು ಮೋಸ ಮಾಡ್ಬೋದು, ಮನುಷ್ಯರಿಗೆ ನೀವು ಮೋಸ ಮಾಡ್ಬೋದು, ದೇವ್ರಿಗೆ ಮೋಸ ಮಾಡೋಕ್ಕಾಗುತ್ತಾ? ದೇವರಿಗೆ ಗೊತ್ತಾಗುತ್ತದೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತದೆ. ದೇವರ ಮುಂದೆ ನಾವು ಯಥಾರ್ಥವಾಗಿದ್ದರೆ ಮಾತ್ರವೇ ನಮಗೆ ಅದ್ಭುತ ನಡೆಯುತ್ತದೆ, ಬಿಡುಗಡೆ ನಡೆಯುತ್ತದೆ. ಎಷ್ಟೋ ಜನರು ನನಗೆ ಹೇಳ್ತಾ ಇರ್ತಾರೆ, ಅಯ್ಯ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಚರ್ಚ್ಗೆ ಹೋಗಿ ಬರ್ತಾ ಇದ್ದೀನಿ, ನನಗೇನು ಅದ್ಭುತನೇ ನಡೆದಿಲ್ಲ. ಹೆಂಗ ನಡೆಯುತ್ತೆ? ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ಆಲ್ರೆಡಿ ತುಂಬಿರೋ ಬಕೆಟಲ್ಲಿ ತುಂಬುತ್ತಾ ನೀರು? ಆಲ್ರೆಡಿ ತುಂಬಿಟ್ಕೊಂಡಿದ್ದೀರಾ, ಏನೋ ಒಳ್ಳೆ ನೀರಲ್ಲ, ಗಲೀಜ್ ನೀರು ತುಂಬಿಟ್ಕೊಂಡಿದ್ದೀರಾ. ಗಲೀಜು ನೀರು ತುಂಬಿಟ್ಕೊಂಡಿದ್ರೆ ಮತ್ತೆ ನೀರು ಹೆಂಗೆ ಗಲೀಜು ಹೋಗುತ್ತೆ? ಹೆಂಗ್ ಗಲೀಜು ಹೋಗುತ್ತೆ? ಆ ಗಲೀಜ್ ನೀರನ್ನ ನೀನು ಆಚೆ ಹಾಕ್ಬೇಕು. ಗಲೀಜ್ ನೀರನ್ನ ಆಚೆ ಹಾಕ್ಬಿಟ್ಟು ತೊಳೆದು ಬಿಟ್ಟು ನೀನು ಇಟ್ರೆ, ಆವಾಗ ನೀರು ಬಿಟ್ರೆ ಒಳ್ಳೆ ನೀರು ಇರ್ತದೆ. ಅಯ್ಯೋ ನನ್ನ ಬಕೆಟಲ್ಲಿ ನೀರು ಗಲೀಜೆ ಐತೆ, ಗಲೀಜೆ ಐತೆ, ಗಲೀಜೆ ಐತೆ ಅಂದ್ರೆ ಹೆಂಗಾಗುತ್ತೆ? ಗಲೀಜನ್ನ ತೆಗೆದು ಆಚೆ ಬಿಸಾಡ್ಬೇಕಪ್ಪ, ಬಿಸಾಕ್ಬಿಟ್ಟು ಹೊಸ ನೀರು ತುಂಬ್ಕೋಬೇಕು. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ನಾನು ಎಲ್ಲಡಿಕೆ ಹಾಕೋದು ಬಿಡಲ್ಲ, ನಾನು ಬೈಯೋದು ಬಿಡಲ್ಲ, ನಾನು ತಿನ್ನೋದು ಬಿಡಲ್ಲ, ನಾನು ಕುಡಿಯೋದು ಬಿಡಲ್ಲ, ನಾನು ಸೇದೋದು ಬಿಡಲ್ಲ, ನಾನು ಕೆಟ್ಟದ್ದು ಮಾಡೋದು ಬಿಡೋದಿಲ್ಲ. ಆದ್ರೆ ದೇವ್ರಿಗೆ ಹೇಳ್ತೀವಿ, ನನಗೂ ಆಶೀರ್ವಾದ ಬೇಕು, ನನಗೆ ಒಳ್ಳೇದಾಗಬೇಕು ಅಂತ. ದೇವ್ರ ವಾಕ್ಯ ಹೇಳುತ್ತದೆ, ನೀವು ದೇವರಿಗೆ ಮನಸ್ಸು ಕೊಟ್ರೇನೆ ಆತನು ನಿಮಗೆ ಕಾರ್ಯ
ಮಾಡುವಂತವನಾಗಿದ್ದಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಹಾಲೆಲೂಯ. ಏನಂತ ಹೇಳ್ತಾ ಇದ್ದೀಲಿ? ನಾವು ಶರೀರಾತ್ಮ ಕಲ್ಮಶಗಳನ್ನ ತೆಗಿಬೇಕು. ಶರೀರಾತ್ಮ ಕಲ್ಮಶಗಳನ್ನ ತೆಗಿಯಬೇಕು. ಒಬ್ಬ ಅಧಿಕಾರಿ ಬರ್ತಾರಂತ ತಿಳ್ಕೊಳ್ಳಿ. ಅಧಿಕಾರಿ ಬಂದಾಗ ಪಾನ್ ಪರಾಗ ಹಾಕೊಂಡು ಕೆಲವರು ಹಿಂಗೆ ಹಾಕೊಂಡಿರ್ತಾರೆ, ಬಾಯಿ ಅಂತಾರೆ, ತುಂಬಾ ಬಾಯಿ ತುಂಬಾ ಇರ್ತದೆ. ಅಧಿಕಾರಿ ಬಂದಾಗ ಹಂಗ ಮಾತಾಡಿದ್ರೆ ಅಧಿಕಾರಿ ಸುಮ್ಮನೆ ಇರ್ತಾನ? ಬ್ಯಾಂಕಲ್ಲೋ ಇಲ್ಲ ಸುಮ್ಮನೆ ನಮ್ಮ ದುಡ್ಡು ಕೊಡೋ ಹತ್ರ ಜಾಗದಲ್ಲೋ ಯಾವುದೋ ತಾಲೂಕು ಆಫೀಸಲ್ಲೋ ಇಲ್ಲ ಡಿಸ್ಟಿಕ್ ಆಫೀಸ್ ಹತ್ರ ಹೋಗ್ಬಿಟ್ಟು ಪಾನ್ ಪರಾಗ ಹಾಕೊಂಡು ಸಾರ್ ನಮಸ್ತೆ ಸಾರ್ ಅಂದ್ರೆ ಅವರು ಹೋಗ ಆಚೆ ಅಂತಾರೆ ಅಲ್ವಾ? ಅಂದ್ರೆ ಹಾಗೆ ಒಂದು ಅಧಿಕಾರಿಗೆ ಭಯ ಪಡುವ ನಾವು ದೇವರು ನನ್ನ ಬಾಯಿ ನೋಡ್ತಾ ಇದ್ದಾನ ಅನ್ನೋ ಭಯ ಇರಲ್ಲ ಮನುಷ್ಯರಿಗೆ ಅಲ್ವಾ? ಆ ಭಯ ಭಕ್ತಿ ಇಲ್ಲದೆ ಹೋದ್ರೆ ಹೆಂಗ್ ಒಳ್ಳೇದಾಗುತ್ತೆ ನಮಗೆ? ದೇವರ ಮುಂದೆ ಬಂದಾಗ ಒಂದು ಭಯ ಭಕ್ತಿ ಇಲ್ಲದೆ ಹೋದರೆ ಹೆಂಗ್ ಒಳ್ಳೇದಾಗುತ್ತದೆ? ಒಳ್ಳೇದಾಗುವುದಿಲ್ಲ. ಯಾಕೆಂದ್ರೆ ದೇವರು ಹೇಳ್ತಾನೆ, ಮೊದಲು ನಿನ್ನನ್ನು ನೀನು ಶುಚಿ ಮಾಡ್ಕೋ, ನಿನ್ನ ಮನೇನ ನೀನು ಶುಚಿ ಮಾಡ್ಕೋ. ಹೋಗ್ತೀರಾ ಮನೆಯಲ್ಲಿ ರಾತ್ರಿ ಮಲಗಬೇಕು, ಹಾಸಿಗೆ ಮೇಲೆ ಎಲ್ಲ ವಸ್ತುಗಳು ಹಾಕಿ ಗಲೀಜ್ ಮಾಡಿಟ್ಟಿರ್ತಾರೆ. ಆವಾಗ ಅಬ್ಬಾ ಎಷ್ಟು ಚೆನ್ನಾಗಿ ಮಾಡವ್ರೆ ಅಂತ ಹೋಗಿ ಮಲ್ಕೊಂಡು ನಿದ್ದೆ ಮಾಡ್ತೀರಾ? ನಿದ್ದೆ ಮಾಡ್ತೀರಾ? ಏನು ಮಾಡ್ತೀರಾ? ಮೊದಲು ನೀವು ಅದನ್ನ ಕ್ಲೀನ್ ಮಾಡ್ತೀರಾ. ಕ್ಲೀನ್ ಮಾಡಿಲ್ಲ ಅಂದ್ರೆ ನಿಮ್ಗೆ ನಿದ್ದೆ ಬರಲ್ಲ. ಯಾಕೆಂದ್ರೆ ಏನೇನೋ ಬಿದ್ದೈತೆ, ಗಲೀಜ್ ಬಿದ್ದೈತೆ, ಎಲ್ಲ ಐತೆ. ಅದನ್ನ ಕ್ಲೀನ್ ಮಾಡಿದಾಗ ಅಬ್ಬಾ ಇವಾಗ ಮಲ್ಕೊಂಡು ನಿದ್ದೆ ಮಾಡ್ಬೋದು ಅನಿಸ್ತದೆ. ಅಂದ್ರೆ ನಾವು ಕುತ್ಕೊಳೋ ಜಾಗ ಒರೆಸಿ ಕುತ್ಕೊಂತೀವಿ, ಮಲ್ಕೊಳೋ ಜಾಗ ಕ್ಲೀನ್ ಮಾಡಿ ಮಲ್ಕೊಂತೀವಿ, ತಿನ್ನೋ ಪ್ಲೇಟ್ನ ಕ್ಲೀನ್ ಮಾಡಿ ತಿಂತೀವಿ, ಎಲ್ಲಾ ಕ್ಲೀನ್ ಮಾಡ್ತೀವಿ. ಆದ್ರೆ ನಮ್ಮನ್ನು ನಾವು ಕ್ಲೀನ್ ಮಾಡ್ಕೊಳಲ್ಲ. ಆದ್ರೆ ದೇವ್ರಿಗೆ ಹೇಳ್ತೀವಿ, ದೇವ್ರೆ ನೀನ್ ಕೆಲಸ ಮಾಡಪ್ಪ, ನನ್ಗೆ ಆರೋಗ್ಯ ಕೊಡಪ್ಪ ಅಲ್ವಾ? ದೇವ್ರು ತಿನ್ನಬೇಡ ಅಂದಿದ್ದನ್ನ ತಿನ್ನೋದು, ಮಾಡಬೇಡ ಅಂದಿದ್ದನ್ನ ಮಾಡೋದು, ನೋಡ್ಬೇಡ ಅಂದಿದ್ದನ್ನ ನೋಡೋದು, ಆಮೇಲೆ ಹೇಳೋದು ದೇವ್ರೇ ನನಗೆ ಸಹಾಯ ಮಾಡಪ್ಪ ಅಲ್ವಾ? ರಾತ್ರಿ 2 ಗಂಟೆವರೆಗೂ 1 ಗಂಟೆವರೆಗೂ ಮೊಬೈಲ್ ನೋಡಿ 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 ನಿದ್ದೆನೇ ಬರ್ತಾ ಇಲ್ಲ, ನನಗೆ ನಿದ್ದೆನೇ ಬರ್ತಾ ಇಲ್ಲ ಅಂದ್ರೆ, ಮೊಬೈಲ್ ನೋಡ್ಕೊಂಡಿದ್ದು ನಿದ್ದೆ ಬಂದಿಲ್ಲ ಅಂದ್ರೆ ಹೆಂಗ್ ಬರುತ್ತೆ ನಿದ್ದೆ ಅಲ್ವಾ? ನಾವು ಮಾಡೋ ಕೆಲಸಗಳನ್ನ ಮಾಡಿ ಶರೀರಾತ್ಮ ಕಲ್ಮಶಗಳನ್ನ ನಾವೇನ್ ಮಾಡ್ಬೇಕಂತೆ, ನಮ್ಮಿಂದ ತೊಲಗಿಸಿ ನಮ್ಮನ್ನು ಏನ್ ಮಾಡ್ಬೇಕು? ಶುಚಿ ಮಾಡ್ಕೋಬೇಕು. ದೇವರು ನಮಗೆ ಕೇಳೋದು, ನಿನಗೆ ಒಳ್ಳೇದಾಗ್ಬೇಕಾ, ಅದ್ಭುತ ಆಗ್ಬೇಕಾ, ಮೊದಲು ನಿನ್ನನ್ನ ಶುಚಿ ಮಾಡ್ಕೋ, ಕ್ಲೀನ್ ಮಾಡ್ಕೋ, ಸರಿ ಮಾಡ್ಕೋ, ಆಮೇಲೆ ನಿನಗೆ ಬೇಕಾಗಿರೋದನ್ನ ದೇವರು ಒದಗಿಸಿ ಕೊಡ್ತಾನೆ. ಆವಾಗ ನೀನು ಕೇಳು. ನಾನು ಕೊಟ್ಟಿಲ್ಲ ಅಂದ್ರೆ ನೀನು ಅವಾಗ ಕೇಳು. ನೀನು ಮಾಡ್ಬೇಕಾಗಿರೋ ಕೆಲಸ ನೀನು ಮಾಡಿದಿರಾ, ನೀನು ನನ್ಗೆ ಮಾಡು ದೇವ್ರೆ, ಅದ್ಭುತ ಮಾಡು ದೇವ್ರೆ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಇದಾದ ಮೇಲೆ 2ನೇದವನು ನೋಡಿ ಇಲ್ಲಿ ಹೇಳ್ತದೆ, 2 ಪೂರ್ವಕಾಲದ ವೃತ್ತಾಂತ ಗ್ರಂಥದಲ್ಲಿ 35ನೇ ಅಧ್ಯಾಯದ 1ನೇ ವಾಕ್ಯವನ್ನ ನಾವು ಓದುವಾಗ 35 1ನೇ ವಾಕ್ಯವನ್ನ, ಯೋಷಿಯನು ಯೆಹೋವನಿಗೋಸ್ಕರ ಯೆರೂಸಲೇಮಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸುವಂತೆ ಮಾಡಿದನು. ಮೊದಲನೆಯ ತಿಂಗಳಿನ 14ನೆಯ ದಿನದಲ್ಲಿ ಪಸ್ಕದ ಕುರಿಗಳನ್ನ ವಧಿಸಿದನು ಎಂದು ನಾವು ನೋಡುತ್ತಾ ಇದ್ದೇವೆ. ಇದರ ಅರ್ಥ ಏನು ಗೊತ್ತಾ? ದೇವರಿಗೆ ಸೇವೆ ಮಾಡಬೇಕು, ದೇವರಿಗೆ ಸೇವೆ ಮಾಡಬೇಕು. ನೋಡಿ, ದೇವರಿಗೆ ಸೇವೆ ಮಾಡೋದನ್ನು ನಾವು ಕಲ್ತ್ಕೊಳ್ಬೇಕು. ಯಾವಾಗಲೂ ದೇವರ ಹತ್ರ ಹೋಗೋದು, ದೇವರೇ ಕೊಡಪ್ಪ, ದೇವರೇ ಕೊಡಪ್ಪ, ದೇವರೇ ಕೊಡಪ್ಪ ಅಲ್ವಾ? ಇಷ್ಟೇ. ದೇವ್ರಿಗೆ ದೇವರೇ ನಿನಗೇನು ಬೇಕಪ್ಪ ಅಂತ ಯಾವತ್ತಾದ್ರೂ ನಾವು ಕೇಳ್ತೀವ? ದೇವ್ರಿಗೇನು ಬೇಕಾಗಿಲ್ಲ. ದೇವ್ರು ಕೇಳೋದೇನು ಗೊತ್ತಾ? ಮಗಳೇ, ಮಗನೇ, ಈ ತರ ಮಾಡಿದ್ರೆ ನಾನು ಈ ತರ ಮಾಡ್ತೀನಿ, ಕೊಡ್ತೀನಿ, ನಾನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಕೆಲಸ ಮಾಡು. ನಾನು ಕೆಲವು ಸಾರಿ ಉದಾಹರಣೆ ಹೇಳ್ತೇನೆ. ನಲ್ಲಿ ಹತ್ರ ನೀರು ಬಿಟ್ಬಿಟ್ಟು ಬಿಂದಿಗೆ ತಗೊಂಡೋಗಿ ಗೊಬ್ಬರ ಹಾಕ್ಬಿಟ್ಟು ಕಾತ್ಕೊಂಡು ಇಷ್ಟೊತ್ತಾಯ್ತು ತುಂಬಲೇ ಇಲ್ಲ ಇದು
ಗೊಬ್ಬರ ಹಾಕ್ಬಿಟ್ಟು ತುಂಬಲೇ ಇಲ್ಲ ಇದು ಅಂದರೆ ಯಾರಾದ್ರು ನೋಡಿದ್ರೆ ಏನಂತಾರೆ? ಲೂಸು ಅಂತಾರೆ, ಗ್ಯಾರಂಟಿನೇ. ನಿಜಾನೇ. ಯಾಕೆಂದ್ರೆ ನೀನು ಉಲ್ಟಾ ಹಾಕ್ಬಿಟ್ಟಿದೀಯಾ. ನೀನು ದೇವರಿಗೆ ಬೀಗ ಹಾಕ್ಬಿಟ್ಟು ಬಾಗಿಲು ಮುಚ್ಚಿಬಿಟ್ಟು ಹೃದಯನ ಹಾಕ್ಬಿಟ್ಟು ಏನು ದೇವರು ಅದ್ಭುತನೇ ಮಾಡಲಿಲ್ಲ, ದೇವ್ರು ಬರಲೇ ಇಲ್ಲ, ದೇವ್ರು ಕರುಣಿಸ್ಲೇ ಇಲ್ಲ. ಫಸ್ಟ್ ಬೀಗ ತೆಗಿ, ಫಸ್ಟ್ ಬಿಂದಿಗೆ ಸರಿಯಾಗಿ ಇಕ್ಕು, ಫಸ್ಟ್ ನಿನ್ನ ಜೀವಿತ ಸರಿ ಮಾಡ್ಕೊಮ್ಮ, ತುಂಬಿಸ್ಕೊಳ್ಳಕ್ಕೆ ಸರಿ ಮಾಡ್ಕೋ, ದೇವರು ಆಮೇಲೆ ಮಾಡ್ತಾರೆ. ಇಲ್ಲಿ ಅದರ 2ನೇ ವಚನವನ್ನು ನೋಡುವಾಗ 35ನೇ ಅಧ್ಯಾಯ, ಯೋಷಿಯನು ಯಾಜಕರನ್ನು ಅವರವರ ಕೆಲಸಕ್ಕೆ ನೇಮಿಸಿ ಯೆಹೋವನ ಆಲಯದ ಸೇವೆಗಾಗಿ ಅವರನ್ನ ಪ್ರೋತ್ಸಾಹಪಡಿಸಿದನು. ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ ಮತ್ತಾಯ 6:33, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳೊಟ್ಟಿಗೆ ಇವೆಲ್ಲವೂ ನಿಮಗೆ ದೊರಕುವವು. ಕಷ್ಟ ಬಂದಾಗ ಕರ್ತನೇ ಅನ್ನೋದು, ಸುಖ ಬಂದ್ರೆ ದೇವ್ರ ಜ್ಞಾಪಕನೇ ಇರಲ್ಲ ಅಲ್ವಾ? ನಾನು ಯಾವಾಗ ಹೇಳ್ತಾ ಇರ್ತೀನಲ್ಲ, ರಾತ್ರಿ ಹೊತ್ತಲ್ಲಿ ನಮಗೇನು ತೊಂದರೆ ಇಲ್ಲ ಅಂದ್ರೆ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತೀವಿ. ಏನಾದ್ರೂ ಹೊಟ್ಟೆ ನೋವು ತಲೆನೋವು ಬಂದ್ರೆ ಎದ್ದು ಕೂತ್ಕೊಂಡು ಸ್ವಾಮಿ ತಲೆನೋವು ಸ್ವಾಮಿ, ಏಸಪ್ಪ ಹೊಟ್ಟೆ ನೋವು ಸ್ವಾಮಿ ಅಂತೀವಿ. ಅಂದ್ರೆ ನೋವು ಬಂದಾಗಲೇ ಸ್ವಾಮಿ ಅನ್ನೋದು. ಸುಖ ಇದ್ದಾಗ ಬೆಳಿಗ್ಗೆ ಎದ್ದಾಗಲೂ ದೇವರಿಗೆ ಥ್ಯಾಂಕ್ಸ್ ಹೇಳಲ್ಲ. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಾವು ಕಲಿಸಿಕೊಡ್ಬೇಕು. ಒಂದು, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಮ್ಮ ಮನೆಯವರಿಗೆ ಹೇಳ್ಕೊಡ್ಬೇಕು. ಏನಂದ್ರೆ ದೇವರು ಕಾರ್ಯ ಮಾಡಬೇಕಾದ್ರೆ ಮೊದಲು ನಮ್ಮನ್ನ ನಾವೇನ್ ಮಾಡ್ಬೇಕು? ಶುಚಿ ಮಾಡ್ಕೋಬೇಕು. ಶುಚಿ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿರೋ ತೆಗೆದು ಆಚೆ ಹಾಕ್ಬೇಕು. ಕಿಚನಲ್ಲಿ ಎಲ್ಲ ರಾತ್ರಿ ನೆನ್ನೆದೆಲ್ಲ ಅಡಿಗೆ ಏನಾದ್ರು ಉಳಿದಿದ್ರೆ ಎಲ್ಲ ಅಲ್ಲೇ ಇಟ್ಕೊಂಡು ಎಲ್ಲ ಅಡಿಗೆ ಮಾಡ್ತಾ ಇದ್ರೆ ಹೆಂಗಿರುತ್ತೆ? ಚೆನ್ನಾಗಿರಲ್ಲ. ಏನ್ ಮಾಡ್ತೀವಿ? ರಾತ್ರಿ ಮಾಡಿರೋ ಪಾತ್ರೆಗಳು ತೊಳಿತೀವಿ, ವೇಸ್ಟ್ ಎತ್ತಿ ಆಚೆ ಹಾಕ್ತೀವಿ. ಪ್ರತಿದಿನ ಕಸ ಗುಡಿಸಿ ಒರೆಸ್ತಾ ಇದ್ರೆ ನಿಮ್ಮ ಮನೆ ನೀಟಾಗಿರ್ತದೆ. ಇಲ್ಲ ಅಂದ್ರೆ ಗಲೀಜಾಗೋಗುತ್ತೆ. ಹಾಗೇನೆ ದೇವರು ಹೇಳ್ತಾನೆ, ಗಲೀಜಿರೋದನ್ನ ತೆಗೆದಾಕ್ರಿ, ಕೆಟ್ಟದನ್ನ ತೆಗೆದಾಕ್ರಿ. ನಿಮ್ಮ ಬಾಯಿ ಶುಚಿಯಾಗಿರ್ಲಿ, ನಿಮ್ಮ ಮನಸ್ಸು ಶುಚಿಯಾಗಿರ್ಲಿ, ನಿಮ್ಮ ಕೈಗಳು ಶುಚಿಯಾಗಿರ್ಲಿ, ನಿಮ್ಮ ದೇಹ ಶುಚಿಯಾಗಿರ್ಲಿ. ನೀವು ಅವಾಗ ಅಪ್ಪ ಎಂದು ಕರೆದ್ರೆ, ನೀವು ಕೆಟ್ಟ ಮಾತಾಡಿರಲ್ಲ, ಕೆಟ್ಟ ಕೆಲಸ ಮಾಡಿರಲ್ಲ, ಆವಾಗ ದೇವ್ರ ಅಪ್ಪ ಅಂದ್ರೆ ಮಗಳೇ ಅಂತಾರೆ. ಆದ್ರೆ ನಾವು ದ್ರೋಹ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ಕೆಟ್ಟದನ್ನು ಮಾಡಿ, ಅದು ಇದು ಆಳು ಮೂಡಿ ಎಲ್ಲ ಪಾಪಗಳನ್ನ ಮಾಡಿಬಿಟ್ಟು ಅಪ್ಪ ಎಂದು ಬಂದ್ರೆ ದೇವ್ರು ಹೇಳ್ತಾರೆ, ನಿನ್ನ ಕೈಗಳು ನೋಡ್ಕೊ. ನಿನ್ನ ಕೈಗಳು ನೋಡು. ಏನ್ ನಿನ್ನ ಕೈಗಳು? ಆ ಕೈಗಳಿಂದ ಏನ್ ಮಾಡಿದ್ಯಾ? ಬೇರೆಯವ್ರನ್ನ ಬಾಧಿಸಿದೆಯೇ ಹೊರತು, ನಿನ್ನ ಬಾಯಿಂದ ನೋಯಿಸಿದೆಯೇ ಹೊರತು ನೀನೇನು ಮಾಡಿಲ್ಲ. ದೇವರು ಹೇಳೋದೇನೆಂದ್ರೆ, ನಮ್ಮ ಕೈ, ನಮ್ಮ ಬಾಯಿ, ನಮ್ಮ ಮನಸ್ಸು, ನಮ್ಮ ದೇಹ, ಜೀವಿತ ಎಲ್ಲ ಶುಚಿಯಾಗಿರಬೇಕು ದೇವಜನವೇ. ಆವಾಗ ದೇವರೇನು ಮಾಡ್ತಾರಂತೆ? ಅದ್ಭುತ ಮಾಡ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ದೇಹವು ದೇವರ ಆಲಯ, ನಿಮ್ಮ ದೇಹವು ದೇವರಿಗೆ ಗರ್ಭಗುಡಿಯಾಗಿದೆ. ಆ ಗರ್ಭಗುಡಿ ಅಂದ್ರೆ ದೇವರಿಗೆ ಪ್ರಾಮುಖ್ಯವಾದಂಥ ಸ್ಥಳವಾಗಿದೆ. ನೀವು ಆ ಸ್ಥಳದಲ್ಲಿ ಏನು ಮಾಡ್ರಿ? ದೇವರನ್ನ ಘನಪಡಿಸಿರಿ ಎಂದು ಹೇಳುತ್ತಾ ಇದೆ. 3ನೇ ವಚನಕ್ಕೆ ಓದುವಾಗ, 2 ಪೂರ್ವಕಾಲ ವೃತ್ತಾಂತ, ದಾವೀದನ ಮಗನು ಇಸ್ರಾಯೇಲ್ ರಾಜನು ಆದ ಸೊಲೊಮೋನನ್ನು ಕಟ್ಟಿಸಿದ ದೇವಾಲಯದಲ್ಲಿ ಪವಿತ್ರ ಮಂಜೂಷವನ್ನು ಇಟ್ಟು ಬಿಡಿ, ಅದನ್ನ ಹೆಗಲಿನ ಮೇಲೆ ಹೊತ್ತುಕೊಳ್ಳುವುದು ಅವಶ್ಯವಿಲ್ಲ. ಇನ್ನು ಮುಂದೆ ನಿಮ್ಮ ದೇವರಾದ ಯೆಹೋವನನ್ನು, ಆತನ ಪ್ರಜೆಗಳಾದ ಇಸ್ರಾಯೇಲರನ್ನು ಸೇವಿಸಿರಿ. ಇವ್ರೇನ್ ಮಾಡ್ತಾ ಇದ್ರು ಗೊತ್ತಾ? ಈ ಮಂಜೂಷನ ಎತ್ಕೊಂಡು ತಿರುಗಾಡ್ತಾ ಇದ್ರು. ಈ ದೇವ್ರಗಳನ್ನ ಎತ್ಕೊಂಡು ತಿರುಗಾಡ್ತಾರೆ ನೋಡ್ರಿ. ದೇವ್ರ ನಾವ್ ಎತ್ಕೊಂಡು ಯಾಕೆ ತಿರುಗಾಡ್ಬೇಕು? ದೇವ್ರೇನ್ ಕಾಲಿಲ್ವಾ? ದೇವ್ರಿಗೇನ್ ಕಣ್ಣಿಲ್ವಾ? ಕೈ ಇಲ್ವಾ? ನಾವ್ ಎತ್ಕೊಂಡು ಯಾಕೆ ಓಡಾಡ್ಬೇಕು? ಇಲ್ಲಿ ಹೇಳ್ತಾ ಇದೆ, ನೀವು ಮಂಜೂಷ ಎತ್ಕೊಂಡು ಓಡಾಡ್ತಾ ಇದ್ದೀರಾ. ಇದು ಕ್ರೈಸ್ತರಿಗೆ ಹೇಳ್ತಾ ಇರೋದು. ಏನ್ ಎತ್ಕೊಂಡು ಓಡಾಡ್ತಾ ಇದ್ದೀರಾ? ಮಂಜೂಷನ ನೀವು ಎತ್ಕೊಂಡು ಮೆರವಣಿಗೆ ಹೋಗ್ತಾ ಇದ್ದಾರ. ಇವತ್ತು ಗೂಡಾನು ಅನೇಕ ಜನರು, ಕ್ರೈಸ್ತರು, ಕೆಲವು ಚರ್ಚ್ಗಳಲ್ಲಿ ಕೆಲವುಗಳನ್ನು ಎತ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತು ಒಳ್ಳೆ ಅನ್ಯ ದೇವರುಗಳನ್ನು ಎತ್ಕೊಂಡು ಓಡಾಡ್ದಂಗೆ ಎತ್ಕೊಂಡು ಓಡಾಡ್ತಾ ಇಲ್ವಾ? ಎತ್ಕೊಂಡು ಓಡಾಡ್ತಾ ಇದ್ದಾರೆ.
ಅನ್ಯ ದೇವರುಗಳಿಗೆ ಹೇಗೆ ಹೂಗಳು ಹಾಕಿ ಹೆಂಗ ಅಲಂಕಾರ ಮಾಡಿ 4 ಜನ ಎತ್ಕೊಂಡು ಓಡಾಡ್ತಾ ಇದ್ರು, ಹಾಗೆ ಎತ್ಕೊಂಡು ಓಡಾಡ್ತಾ ಇದ್ದೀರಾ ನೋಡಿ. ದೇವರಲ್ಲಿ ಇಟ್ಬಿಡ್ರಿ ಅಪ್ಪ, ಅದನ್ನ ಇಟ್ಬಿಡ್ರಿ. ಯಾಕೆ ಎತ್ಕೊಂಡು ಓಡಾಡ್ತಾ ಇದ್ದೀರಾ? ಮೆರವಣಿಗೆ ಮಾಡೋದು, ಹಬ್ಬ ಮಾಡೋದು, ಅದು ಇದು ಮಾಡೋದು. ದೇವ್ರು ಕೇಳಿದ್ರ? ಸಾಲ ಮಾಡಿ ಹಬ್ಬ ಮಾಡುವಂತ ದೇವ್ರು ಕೇಳಿದ್ರ? ಸಾಲ ಮಾಡಿ ಅಲಂಕಾರ ಮಾಡೋದಕ್ಕೆ ಅದಕ್ಕೆ ತೊಳೆ ಅದಕ್ಕೆ ಮಾಡೋದು ಹೇಳಿದ್ರ? ನಿನ್ ಕಷ್ಟ ಗೊತ್ತಿಲ್ವಾ ದೇವ್ರಿಗೆ? ಇಲ್ಲ, ನೀನು ಸಾಲ ಆದರೂ ಮಾಡಿ ನನಗೆ ಹಬ್ಬ ಮಾಡಿ ಅವಾಗ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರ ದೇವರು? ನನ್ನ ಎತ್ಕೊಂಡು ಓಡಾಡು, ಇಲ್ಲ ಅಂದ್ರೆ ನಿನ್ಗೆ ಒಳ್ಳೇದು ಮಾಡಲ್ಲ ಅಂತ ಹೇಳ್ತಾರ ದೇವ್ರು ನಿನಗೆ? ದೇವ್ರ ಹಂಗೆ ಹೇಳಲ್ಲ. ಆದ್ರೆ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಸುಮ್ಮನೆ ಎಲ್ಲಾನ ಯಾರೋ ಹೇಳಿದ್ರು, ಅಯ್ಯೋಯ್ಯೋ ಅವ್ರು ಮಾಡ್ತಾವ್ರೆ, ನಾನು ಮಾಡಿಲ್ಲ ಅಂದ್ರೆ ಬೈಕೊಂತಾರೆ, ಇವ್ರು ಹೇಳಿದ್ರೆ ಅಂದ್ರೆ ಬೈಕೊಂತಾರೆ. ಯಾರು ಬೈಕೊಂಡ್ರೆ ಏನು? ದೇವರು ನಾವು ಅಷ್ಟೇ. ದೇವ್ರು ನಮ್ಗೆ ಒಳ್ಳೇದು ಮಾಡ್ಬೇಕಪ್ಪ, ಅದಕ್ಕಂತ ದೇವರು ನಮ್ಮನ್ನ ಬಾಧಿಸೋದಿಲ್ಲ. ಅಲ್ಲಿ ಹೇಳ್ತಾ ಇರೋದು ಅವನು ಎತ್ಕೊಂಡು ಓಡಾಡಬೇಡ್ರಿ. ಕ್ರೈಸ್ತರಾಗಿರುವವರೇ, ನಾನು ಇವತ್ತು ಹೇಳ್ತಾ ಇದ್ದೇನೆ, ನೀವು ಆ ಗುಂಪಿಗೆ ಸೇರಿದವರಾಗಿದ್ದರೆ ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ದೇವ್ರ ವಾಕ್ಯ ಹೇಳ್ತಾ ಇದೆ. ನೀವು ಇನ್ನೂ ಏನನ್ನಾದರೂ ಒತ್ತುಕೊಂಡು ಕಂಕಳಲ್ಲಿ ಎತ್ಕೊಂಡು ಕೆಲವರು ಹೋಗ್ತಾರೆ, ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ, ಭುಜಗಳ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಕ್ರೈಸ್ತರಿಗೆ ನಾನು ಹೇಳ್ತಾ ಇರೋದು, ಯಾರಾದರೂ ಇನ್ನೂ ಆ ಕೆಲಸ ಮಾಡ್ತಾ ಇದ್ರೆ ದೇವರು ಇವತ್ತು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನೀವು ದೇವರಿಂದ ಶಪಿಸಲ್ಪಡ್ತೀರಾ, ದೇವರಿಂದ ಶಿಕ್ಷಿಸಲ್ಪಡ್ತೀರಾ. ದೇವ್ರ ವಾಕ್ಯ ಹೇಳುತ್ತದೆ, ಆ ಕೆಲಸ ನೀವು ಮಾಡಬೇಡ್ರಿ. ನನ್ನ ಜನರು ಏನ್ ಮಾಡಬೇಕು? ನನ್ನನ್ನೇ ಸೇವಿಸಬೇಕು. ದೇವರು ವಿಗ್ರಹಗಳಲ್ಲಿಲ್ಲ, ದೇವರು ವಿಗ್ರಹಗಳಲ್ಲಿಲ್ಲ, ಯಾವ ಸಂತರಲ್ಲಿಲ್ಲ, ಯಾವ ಶಿಲ್ಬೆಗಳಲ್ಲಿ ಇಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಕ್ರೈಸ್ತರಿಗೆ ಹೇಳ್ತಾ ಇರೋದು, ಶಿಲ್ಬೆಗಳಲ್ಲಿ ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಅಲ್ಲೋಗಪ್ಪ ಅಂತ ಮುಟ್ತಾರೆ. ಓ ನಿನ್ನ ಪಾದ ಹಿಡಿದು ಬಿಟ್ಟಿದ್ದೀನಿ, ಎಲ್ಲಿ ಅಲ್ಲೇನ ಇರೋದು ಸ್ವಾಮಿ ಪಾದ? ದೇವ್ರ ವಾಕ್ಯ ಹೇಳುತ್ತದೆ, ಆಕಾಶವು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠ ಅಂತೇಳಿ. ಹಂಗಾದ್ರೆ ಇವ್ರು ಹೋಗಿ ಎಲ್ಲೋ ಎಲ್ಲಿ ಹಿಡ್ಕೊಂಡ್ಬಿಡ್ತಾರೆ ಕಾಲ್ನ. ಅಪ್ಪ ನಿನ್ನ ಪಾದ ನಂಗೆ ಬಿಡಲ್ಲ. ನಾನು ನೋಡಿದ್ದೀನಿ ಬೆಂಗಳೂರಲ್ಲಿ ಕೆಲವು ದೊಡ್ಡ ಚರ್ಚ್ಗಳಲ್ಲಿ ಹೋಗ್ಬಿಟ್ಟು ಹಿಡ್ಕೊಂಡು ಅಳ್ತಾ ಇರ್ತಾರೆ. ನಾನು ಅಂದ್ಕೊಳ್ತೀನಿ, ಅಲ್ಲಿ ಹಿಡ್ಕೊಳೋದು ಯಾಕೆ, ಇನ್ನು ಕೆಳಗೆ ಇಲ್ಲಿ ಹಿಂಗೆ ಹಿಡ್ಕೊಬೇಕು? ಹಿಡ್ಕೊಳ್ರಿ, ಬಿದ್ದೋಗ್ರಿ. ಯಾಕಂದ್ರೆ ಭೂಮಿ ಪಾದಪೀಠ. ಎಲ್ಲಿ ಬೀಳೋದು? ಭೂಮಿ ಎಲ್ಲ ಆತನ ಪಾದ ಇದೆ, ಎಲ್ಲಿ ಬೀಳೋದು? ಹಂಗ್ ಹುಡ್ಕಾಡ್ಬೇಕು. ದೇವರೇ ನಿನ್ ಪಾದ ಎಲ್ಲೈತಪ್ಪ ಅಂತ ನೋಡ್ಬೇಕು. ಅದು ಬಿಟ್ಬಿಟ್ಟು ಅಲ್ಲೆಲ್ಲೋ ಒಂದು ಪಾದ ಇಟ್ಬಿಟ್ರೆ ಅದನ್ನ ಹಿಡ್ಕೊಂಬಿಡು. ಕೆಲವು ಸಾರಿ ಗೊತ್ತಿಲ್ದಿರೋರು ಬಂದು ನಮ್ಮ ಕಾಲಿಗೆ ಬಿದ್ದು ಬಿಡ್ತಾರೆ. ನಾನು ಎಷ್ಟೋ ಸಾರಿ ಬಿಡ, ನಾವು ದೇವರಲ್ಲ ಅಂದ್ರೆ ಏನ್ ಹಿಂಗಂತಾರೆ, ಸ್ವಾಮಿ ಆಶೀರ್ವಾದ ಮಾಡು ಸ್ವಾಮಿ. ಅವ್ರಿಗೆ ಗೊತ್ತಿಲ್ಲ ಸರ್, ಹೋಯ್ತು. ಕ್ರಿಶ್ಚಿಯನ್ಸ್ಗೆ ಎಲ್ಲೋಗಿದೆ ಬುದ್ಧಿ? ಅಲ್ಲ, ಅವ್ರಿಗೆ ಅನ್ಯರಿಗೆ ಗೊತ್ತಿಲ್ಲಪ್ಪ, ಅವ್ರು ಏನೋ ಪಾಪ ಕಾಲಿಗೆ ಬೀಳ್ತಾರೆ. ಈಗ ಗೊತ್ತಿದ್ದು ಬೈಬಲ್ ಓದಿ ಚರ್ಚ್ಗೆ ಹೋಗಿ ಪ್ರಸಂಗಗಳು ಕೇಳಿ ಬರ್ತಿರಲ್ಲ, ಇದೇ ಯಾವ ಇದು ನೋಡ್ತೀವಿ. ಬಹಳ ದುಃಖಮಯವಾದ ವಿಷಯ. ಹೋಗಿ ಇಲ್ಲಿ ಹಿಡ್ಕೊಂಡ್ಬಿಟ್ಟು ಅಳ್ತಾ ಇರ್ತಾರೆ. ಅಪ್ಪ ಕ್ಯಾಂಡಲ್ ತಂದಿದ್ದೀನಪ್ಪ, ಕೇಳಿದ್ರ? ಹೂವು ತಂದಿದ್ದೀನಪ್ಪ, ಕೇಳಿದ್ರ? ನಿನಗೆ ಏನೋ ಹಣ್ಣು ಹಂಪಲು ತಂದಿದ್ದೀನಪ್ಪ, ಕೇಳಿದ್ರ? ಅದು ಚಾಲಿ ಚರ್ಚ್ ಹತ್ರ ಹೋಗ್ಬಿಟ್ಟು ಕೆಲವರು ಅಡುಗೆ ಮಾಡ್ಕೊಂಬಂದು, ಅಪ್ಪ ಈಗ ಊಟ ಮಾಡ್ಕೊಂಬಂದಿದ್ದೀನಪ್ಪ, ಬಡವರಿಗೆ ಬಲ್ಲಿದ್ರಿಗೆಲ್ಲ ಕೊಡ್ತೀನಪ್ಪ. ಅದ ನೋಡಿದ್ರೆ ಅಲ್ಲಿರೋರು ಯಾರು ಬಡವರು ಇರಲ್ಲ, ಯಾವಾಗ ಇಸ್ಕೊಂತಾ ಇರ್ತಾರೆ. ಯಾವಾಗ ಇಸ್ಕೊಳ್ತಾ ಇರ್ತಾರೆ. ಅವ್ರಿಗೆ ದುಡ್ಡು ಅಲ್ಲಿರೋರಿಗೆ, ಅಲ್ಲಿ ಭಿಕ್ಷೆ ಬೇಡವ್ರಿಗೆ ಆರಾಮಾಗಿ ಕುತ್ಕೊಂಡು ಅದು 10, 20 ಸಾಯಂಕಾಲ ಆಗೋಷ್ಟಲ್ಲಿ ಚರ್ಚ್ಗಳ ಹತ್ರ ನಾನು ಹೇಳ್ತಾರೆ, ನಾನು ಬೇರೆ ವಿಷಯ ಮಾತಾಡ್ತಾರೆ. ಚರ್ಚ್ ಹತ್ರ 10, 5, 20 ಇಸ್ಕೊಂಡು ದಿನಕ್ಕೆ 500,000 ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಅವ್ರೇನು ದೇವ್ರು ನಂಬಿದವರಲ್ಲ, ದಿನಾ ಅವ್ರಿಗೆ ಜಾಬ್ ಇದ್ದಂಗೆ ಅದು. ಅಲ್ಲಿ ಯಾಕೆ ಕೊಡ್ತೀರಾ? ಯಾಕಂದ್ರೆ ಇಲ್ಲ ನಾನು ಚರ್ಚ್ಗೆ ಹೋಗಿ ಕೊಟ್ಟಿದ್ದೀನಿ ಅಂತೇಳಿ. ಅದೆಲ್ಲ ಕೊಡ್ಬೇಕಾದ್ರೆ ನಿಜವಾಗಿ ಎಲ್ಲೋ ಪಾಪ ಬೀದಿಗಳಲ್ಲಿ ಊಟ ಇಲ್ದಿರಿರ್ತಾರೆ ನೋಡ್ರಿ, ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಯಾರು ಕೊಟ್ಟಿರಲ್ಲ. ಇಲ್ಲಿ ಹೇಳ್ತಾ ಇರುವಂತ ಮಾತು, ನೀವ್ ಯಾಕಪ್ಪ ಮಂಜೂಷನ್ ಎತ್ಕೊಂಡು ತಿರುಗಾಡ್ತಾ ಇದ್ದೀರಾ? ಅಲ್ಲಿ ಇಟ್ಬಿಡ್ರಿ. ದೇವರಿಗೆ ಕಾಲು ಇಲ್ಲ, ಕಾಲು ಬೇಕಾಗಿಲ್ಲ, ನೀವು ಕಾಲಾಗಬೇಕಾಗಿಲ್ಲ. ದೇವರಿಗೆ ಕಾಲು ಇದೆ, ಕೈ ಇದೆ, ಕಣ್ಣು ಇದೆ, ಮೂಗು ಇದೆ, ಬಾಯಿ ಇದೆ, ಎಲ್ಲ ಇದೆ. ನೀವು ಹೋಗಿ ತಿನ್ಸು ಸ್ವಾಮಿ. ನಾನು ನೋಡಿದ್ದೀನಿ ಚರ್ಚ್ಗಳಲ್ಲಿ, ನಾನು ಹೇಳ್ತಾ ಇದ್ದೀನಿ, ಅನ್ಯರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಚರ್ಚಲ್ಲಿ ಸ್ವಾಮಿ ಏಸಪ್ಪ ಈಗೋ ತಗೊಳ್ಳಿ, ಇದು ಮಾಡ್ತಾ ಇದ್ದಾರೆ, ಸುಳ್ಳಲ್ಲ. ಎಲ್ಲಿಂದ ಏಸಪ್ಪ ಬಂದ್ರು ಅಲ್ಲಿ ವಿಗ್ರಹದಲ್ಲಿ? ಏಸಪ್ಪ ಹೇಳಿದ್ರ ಆ ಕೆಲಸವನ್ನ? ಈ ಮೆಸೇಜ್ ನೋಡಿ ಕೆಲವರೆಲ್ಲ ನನ್ನನ್ನು ಬೈಕೊಬೋದು, ನೋ ಪ್ರಾಬ್ಲಮ್. ಆದರೆ ಬೈಬಲ್ ಇರೋದು ಹೀಗೇನೆ. ಯಾಕೆಂದ್ರೆ ಅಲ್ಲಿ ಹೇಳ್ತದೆ, ವಿಗ್ರಹಗಳನ್ನು ತೆಗೆದು ಹಾಕ್ಬೇಕು, ಕೆಟ್ಟದನ್ನ ತೆಗೆದು ಹಾಕ್ಬೇಕು. 1 ಕೊರಿಂಥ 11ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, ನಾನು ಕ್ರಿಸ್ತನನ್ನ ಅನುಸರಿಸುವಂತೆಯೇ
ನೀವು ನನ್ನನ್ನು ಅನುಸರಿಸುವವರಾಗಿರ್ರಿ ಎಂದು ಹೇಳ್ತಾ ಇದೆ. ನಾವು ಕ್ರಿಸ್ತನನ್ನ ಅನುಸರಿಸಬೇಕು ಹೊರತು ಜನರನ್ನಲ್ಲ. ಇವತ್ತು ನನ್ನನ್ನು ನೀವು ಅನುಸರಿಸಿದ್ರೆ ನಾಳೆ ಇವ್ರು ಕೆಟ್ಟೋರು ಅಂತ ಗೊತ್ತಾದ್ರೆ, ಅಯ್ಯೋ ಇವ್ರು ಯೇಸ್ವಾಮಿ ನಮ್ದವ್ರು, ಇವ್ರು ಕೆಟ್ಟೋರು, ಯೇಸ್ವಾಮಿನೂ ಕೆಟ್ಟವನು ಅಂದ್ಬಿಡ್ತೀರ. ನಾನು ಕೆಟ್ಟವನಾಗಿರ್ಬೋದು, ಆದ್ರೆ ಯೇಸು ಸ್ವಾಮಿ ಕೆಟ್ಟವರಲ್ಲ. ಕ್ರೈಸ್ತರು ಕೆಟ್ಟವರಾಗಿರ್ಬೋದು, ಯೇಸು ಸ್ವಾಮಿ ಕೆಟ್ಟವರು ಅಲ್ಲ. ಇಲ್ಲಿ ನೋಡುತ್ತೇವೆ ಮುಂದಿನ ವಾಕ್ಯಗಳಲ್ಲಿ 21ರಿಂದ ನಾವು ಓದುವಾಗ, ಯೋಷಿಯರು ಅವನಿಗೆ ವಿರೋಧವಾಗಿ ಹೊರಡಲು ಅವನೇನು ಮಾಡ್ತಾನೆ, ಅವನ ಬಳಿಗೆ ದೂತರನ್ನು ಕಳುಹಿಸಿ, ಅವನು ನೋಡ್ತಾ ಇದ್ದೇವೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾನೆ. ತನ್ನ ದೇಶದಲ್ಲಿ ಎಲ್ಲ ಅಸಹ್ಯವಾದದನ್ನು ತೆಗೆಸಿದನು ಮತ್ತು ದೇವರ ಸೇವೆಗೆ ಜನರನ್ನು ನೇಮಿಸಿದನು, ದೇವರನ್ನು ಆರಾಧಿಸುವಂತೆ ಮಾಡಿದನು. ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಕೂಡ ಇದೇ ಕೆಲಸ ಮಾಡಬೇಕು. ಸುಲಭ ಅಲ್ಲ. ನಮ್ಮ ಮನೆಯಲ್ಲಿರೋರು ಕೆಟ್ಟ ಚಟಗಳಿಂದ ಬಿಡಿಸೋದು ಸುಲಭ ಅಲ್ಲ. ಕೆಟ್ಟ ಚಟಗಳಿಂದ ಅವ್ರನ್ನ ಬಿಡಿಸೋದು ಏನು ಕೆಟ್ಟ ಚಟಗಳಪ್ಪ? ಎಲ್ಲ ಕೆಟ್ಟ ಚಟಗಳು. ಕುಡಿಯೋದು, ಬೀಡಿ ಸೀದಿ ಸೇಗೋದು, ಅನಸು ಪಾನ್ ಪರಾಕ್ ಹಾಕೋದು, ಕೆಲವರು ಇಸ್ಪೇಟ್ ಆಡಕ್ಕೆ ಹೋಗೋದು, ಕೆಲವರು ಸಿನಿಮಾಗಳು ನೋಡಕ್ಕೆ ಹೋಗೋದು. ಕೆಲವು ಸಾರಿ ಏನು ಮಾಡ್ತೀವಿ ಗೊತ್ತಾ, ಚಿಕ್ಕ ಮಕ್ಕಳಿಗೆ ಕೆಲವ್ರು ಏನು ಮಾಡ್ತಾರೆ, ಚಿಕ್ಕ ಮಕ್ಕಳಿಗೆ ಈಗ ತಂದೆ ತಾಯಿಗಳು ಬಾಬಾ ಸಿನಿಮಾಗೆ ಹೋಗೋಣ ಅಂತ ಥಿಯೇಟ್ರ್ ಕರ್ಕೊಂಡು ಹೋಗ್ತಾರೆ ಅಲ್ವಾ? ಒಳ್ಳೇದು, ಮಕ್ಕಳು ಸಂತೋಷ ಪಡಲಿ ಅಂತ ನೀವು ಕರ್ಕೊಂಡು ಹೋದ್ರಿ. ಇವಾಗ ನೀವು ಚಿಕ್ಕ ಮಕ್ಕಳು ಅಂತ ಕರ್ಕೊಂಡೋಗಿ ಸಿನಿಮಾ ಥಿಯೇಟ್ರ್ ತೋರಿಸಿದ್ರಿ. ನಾಳೆ ಸ್ವಲ್ಪ ದೊಡ್ಡವನಾದಾಗ ಅವನೇನು ಮಾಡ್ತಾನೆ, ದುಡ್ದಿದ್ದೆಲ್ಲ ಅವನಿಗೂ ಅವನ ಫ್ರೆಂಡ್ಸ್ಗೂ ಸಿನಿಮಾ ತೋರಿಸ್ತಾನೆ. ಅವಾಗ ಹೇಳ್ತಾರೆ, ಯಾವ ನಿನ್ಗೆ ಸಿನಿಮಾ ಥಿಯೇಟ್ರಿಗೆ ಹೋಗಕ್ಕೆ ಹೇಳಿದ್ದು, ನೀನೇ ಕಲ್ಸ್ಕೊಟ್ಟಿದೀಯಾ ತಾನೇ? ಒಳ್ಳೆ ಸಿನಿಮಾ ಇತ್ತು, ಒಳ್ಳೇದು ಯಾವುದನ್ನ ಚೆನ್ನಾಗಿರೋ ಸಿನಿಮಾ, ಕುಟುಂಬ ನೋಡೋ ಸಿನಿಮಾ, ಯಾವುದೋ ರೈತಂದೋ ಯಾವುದೋ ಕಷ್ಟ ಬಡತನದಲ್ಲಿರೋದು ಕರ್ಕೊಂಡೋಗಿ ತೋರಿಸ್ಬೇಕಾಗಿತ್ತು. ಅಪ್ಪ ಎಲ್ಲ ಸಿನಿಮಾಗಳು ನೋಡಬಾರ್ದು, ಯಾವುದೋ ಒಳ್ಳೇದಿದ್ರೆ ಯಾವತ್ತೋ ಒಂದು ದಿವಸ ತೋರಿಸ್ಬೇಕಾಗಿತ್ತು. ನೀವೇ ಕಲಿಸಿದ್ದು ಸಿನಿಮಾ ನೋಡು, ದುಡ್ಡಿದೆ ಅಂತ ಅಲ್ಲಿ ಇಲ್ಲಿ ತಿನ್ನೋದು ಎಲ್ಲ ಕಲಿಸಿದ್ದು ನೀವೇ. ನಾಳೆ ದಿವಸ ಎಲ್ಲೋ ಹೋಗಿದ್ದೆ ಆಳು ಮುಳು ತಿನ್ನಕ್ಕೆ ಅನ್ನೋದು ನೀವೇ ಅಲ್ವಾ? ಕೆಡಿಸಿದ್ದೆ ಯಾರು? ನಾವೇನೆ. ನಮ್ಮ ಮನೆಯಲ್ಲಿರೋರಿಗೆ ನಾವೇ ಕೆಡಿಸ್ಬಿಟ್ಟು ಆಮೇಲೆ ದುಡ್ಡಿದಾಗ ಏನೋ ನೀನು ನೋಡು ತಿನ್ನು ಅಂತ ಹೇಳಿದೆ. ಯಾವಾಗ ತಿನ್ನಕ್ಕೆ ಹೇಳ್ದ? ಅವ್ರು ರೂಢಿ ಆಗ್ಬಿಟ್ಟಿದೆ. ಬಾಯಿ ಚಪಲ, ಯಾವಾಗಲೂ ಸಾಂಬಾರು, ಯಾವಾಗಲೂ ಸಾಂಬಾರು. ಚಿಕನ್ ಇಲ್ವಾ, ಮಟನ್ ಇಲ್ವಾ, ಬಾಯಿ ರುಚಿ ಕೇಳುತ್ತೆ ಅಲ್ವಾ? ತರಕಾರಿಗಳು ತಿನ್ನಲ್ಲ ಮಕ್ಕಳು, ಆದರೆ ಚಿಕನ್ ಪೀಸ್ಗಳಾದ್ರೆ ತಿಂತಾವೆ ಅಲ್ವಾ? ಆಮೇಲೆ ಅವರು ಚಿಕನ್ ಅಂದರೆ ಬೈಯೋದು, ಸುಮ್ಮನೆ ಇರೋದು, ನೀನೇ ಕಲ್ಸ್ಕೊಟ್ಟಿದೀಯಲ್ಲ ತಿನ್ನೋದು. ಅಂದರೆ ನಾವು ಹೇಳೋದೇನಂದ್ರೆ, ನಾವೇ ನಮಗೆ ಗೊತ್ತಿಲ್ದಿರೋ ಕೆಲವು ಕೆಟ್ಟದನ್ನು ಕಲಿಸ್ತೀವಿ, ಆಮೇಲೆ ನಾವೇ ಕಂಟ್ರೋಲ್ ಮಾಡಕ್ಕೆ ಹೋಗ್ತೀವಿ, ಕಂಟ್ರೋಲ್ ಆಗಲ್ಲ. ಅವರು ತಿನ್ನೋದು, ಕುಡಿಯೋದು, ಹಣ ಖರ್ಚು ಮಾಡೋದು, ಕೆಟ್ಟದನ್ನು ಮಾಡೋದನ್ನು ಕಲಿತಾರೆ, ಅದನ್ನು ಬಿಡಿಸೋದು ತುಂಬ ಕಷ್ಟ. ಅದಕ್ಕೆ ನಾವು ಕುಟುಂಬದಲ್ಲಿ ತುಂಬ ನಾವು ಏನಾಗಬೇಕು, ಪರಿಶುದ್ಧತೆಯಲ್ಲಿ ಒಳ್ಳೆಯತನದಲ್ಲಿರಬೇಕು. ಈ ಯೋಷಿಯನ್ನು ಮಾಡಿದ್ದದೇನೆ. ದೇವಜನವೇ, ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋರು ಯಾವುದೋ ದೇಶದಲ್ಲಿ ಬೆಳೆದವರು ಪಾಪ. ಅವರು ಅವ್ರನ್ನ ದಾಸತ್ವಕ್ಕೆ ಎಳ್ಕೊಂಬಂದ್ರು. ಅವ್ರಿಗೆ ಹೇಳಿದ್ರು, ನೋಡಪ್ಪ ನಿಮ್ಗೆ ಒಳ್ಳೆ ಚಾನ್ಸ್ ಬಂದೈತೆ, ರಾಜನಿಗೆ ಕೂಡ ಊಟ ಕೊಡ್ತೀವಿ ನಿಮಗೆ ಅಂದ್ರು. ಅವಾಗ ನಾವಾಗಿದ್ರೆ ಹಬ್ಬ ಒಳ್ಳೇದಾಯ್ತಪ್ಪ, ರಾಜನಿಗೆ ಕೂಡ ಊಟ ಹೆಂಗಿರುತ್ತೆ, ಚೆನ್ನಾಗಿರುತ್ತೆ ತಾನೇ, ಆ ಊಟ ಕೊಟ್ರಿ ಅನ್ಬೋದಾಗಿತ್ತು. ಅವ್ರು ಹೇಳಿದ್ರು ಬೇಡ, ಇವತ್ತು ಅಂದ್ಬಿಡ್ತೀವಿ, ನಾಳೆ ಅವ್ರು ಹೇಳಿದ್ದೆಲ್ಲ ಮಾಡಬೇಕು. ಕೆಲವ್ರು ಹಂಗೆ ಅಲ್ವಾ? ನಾವು ಕೆಲವು ಸಾರಿ ಏನು ಮಾಡಿಬಿಡ್ತೀವಿ, ಹ್ಞೂ ಅಂತ ಇರ್ತೀವಿ, ಅವ್ರು ಹೇಳಿದ್ದಕ್ಕೆಲ್ಲ ಅಂತ ಇರ್ತೀವಿ. ಲಾಸ್ಟಲ್ಲಿ ಅವರು ಏನೋ ಕೆಟ್ಟದ್ದೇ ಮಾಡೋದಕ್ಕೆ ಕರೀತಾರೆ, ನಾವು ಬರಲ್ಲ ಅಂದರೆ ಯಾಕೆ ಬರಲ್ಲ ಬಾ ಅಂತಾರೆ ಅಲ್ವಾ? ಯಾಕೆ ಕೆಟ್ಟದಕ್ಕೆ ಬರಲ್ಲ ಅಂದ್ರೆ ಬಾ ಅಂದ್ರೆ ಬರಲ್ಲ ಅಂದ್ರೆ ಬೈತಾರೆ ಅವರು. ನನ್ನ ಪ್ರಿಯ ದೇವಜನವೇ, ಎಲ್ಲದಕ್ಕೂ ನಾವು ಅನ್ಬಾರ್ದು. ಅವರು ಏನೇನಕ್ಕೂ ಕರೀತಾರಂತ ಹೋಗಕ್ಕೆ ಬಿಡಬಾರ್ದು. ಅವ್ರು ಅಂದುಕೊಂಡಂಗೆಲ್ಲ ನಾವು ಆಡಬಾರ್ದು. ಯಾಕೆಂದ್ರೆ ಇವತ್ತು ಒಳ್ಳೇದಕ್ಕೆ ಕರೀತಾರೆ, ನಾಳೆ ಕೆಟ್ಟದಕ್ಕೆ ಕರೀತಾರೆ. ಕರ್ಕೊಂಡೋಗಿ ನಾಳೆ ಏನ್ ಮಾಡ್ತಾರೆ, ಅವರು ಕೆಟ್ಟದಕ್ಕೆ ಕರೀತಾರೆ. ಆಗ ನಮ್ಮ ಕೆಟ್ಟತನವು ಪಾಪಮಯವಾಗ್ತದೆ. ಇವತ್ತು ದೇವಜನವೇ, ನೀವು ನಾನೇನ್ ಮಾಡಬೇಕು, ನಮ್ಮ ಕುಟುಂಬಗಳಲ್ಲಿರುವಂತ ಕೆಟ್ಟದ್ದನ್ನ ಆಚೆ ಹಾಕಬೇಕು. ಆವಾಗಲೇ ದೇವರು ಕೆಲಸ ಮಾಡೋದು, ಆವಾಗಲೇ ದೇವರು ಕಾರ್ಯ ಮಾಡೋದು. ಆದರೆ ನಮ್ಮ ಮನಸ್ಸಲ್ಲಿ, ನಮ್ಮ ಮನೆಯಲ್ಲಿ ಕೆಟ್ಟದನ್ನ ಇಟ್ಕೊಂಡು, ಅಪ್ಪ ಬಾಪ
ಕೆಲಸ ಮಾಡಪ್ಪ, ನನಗೆ ಆಶೀರ್ವಾದ ಮಾಡಪ್ಪ ಅಂತ ಹೇಳಿದ್ರೆ ಖಂಡಿತವಾಗಿಯೂ ದೇವರು ಆಶೀರ್ವಾದ ಮಾಡುವುದಿಲ್ಲ. ಹಾಗಾದ್ರೆ ದೇವರು ಕೇಳಬೇಕಪ್ಪ, ನೀನು ನಮ್ಮ ಮನೆಗೆ ಬರದಂಗೆ, ನೀನು ನನ್ನ ಮನಸ್ಸಲ್ಲಿ ಬರದಂಗೆ ಏನು ಅಡ್ಡಿಯಾಗಿದೆಯಪ್ಪ, ನೀನು ಕೇಳು, ನಾನು ಬರ್ತೀನಿ, ನಾನು ಮಾಡ್ತೀನಿ ಅಂತ ದೇವ್ರ ಹತ್ರ ನಾವು ಕೇಳಬೇಕು. ಆಗ ದೇವರು ತೋರಿಸ್ಕೊಟ್ರೆ ಅದನ್ನು ನಾವೇನು ಮಾಡಬೇಕು? ತೆಗೆದು ಹಾಕಬೇಕು. ಅದನ್ನ ತೆಗೆದು ಹಾಕಬೇಕು. ಅದನ್ನು ತೆಗೆದು ಹಾಕದ ಹೊರತು ನಮಗೆ ಆಶೀರ್ವಾದ ಬರಲ್ಲ. ದೇವರು ಆಶೀರ್ವಾದ ಬರಲ್ಲ. ಇವತ್ತು ನಾವು ಅದಕ್ಕೆ ಯೋಷಿಯನಂತೆ ನಮ್ಮ ಮನೆಯಲ್ಲಿ ನಾವೊಂದು ತೀರ್ಮಾನ ಮಾಡ್ತೀವ. ನಿಜಾನೇ ನಮ್ಮ ಮಾತು ಕೇಳಲ್ಲ, ನಾವೆಷ್ಟು ಹೇಳಿದ್ರೆ ಕೇಳಲ್ಲ. ಆದರೆ ನಾವು ಬಿಡಬಾರ್ದು. ನಾವು ಅಯ್ಯೋ ಅವರು ಹೇಳಿದ ಮಾತು ಕೇಳಲ್ಲ ಅಂತ ನಾವು ಅವ್ರ ಜೊತೆ ಹೋಗ್ಬಿಡೋದಲ್ಲ. ಈ ಶದ್ರಕ್ ಮೇಷಕ್ ಅಬೇದ್ನೆಗೋರ ತರ, ದಾನಿಯೇಲನ ತರ ನೀವು ಎಂಥ ಊಟ ಕೊಟ್ಟರು ನಮಗೆ ಬೇಡ. ಯೋಸೇಫನು ತನ್ನ ಮನೆಯಲ್ಲಿ ಕಲ್ತಿದ್ದನು, ಪೋಟಿಫರನ ಹೆಂಡತಿ ತನ್ನನ್ನು ಕರೆದಾಗಲೂ ಬೇಡ ಅಂದನು. ಯಾಕೆಂದ್ರೆ ಮನೆಯಲ್ಲಿ ಕಲ್ತಿರೋ ಒಳ್ಳೆ ಗುಣಗಳು ನಾವು ನಮ್ಮ ಮನೆಯಲ್ಲಿ ಕಲಿಸದೆ ಹೋದ್ರೆ ಸಮಾಜ ಕಲಿಸಲ್ಲ. ಸಮಾಜ ಕಲಿಸ್ತದ? ಸಮಾಜ ಕಲಿಸುವುದಿಲ್ಲ. ಆದುದರಿಂದ ನೀವು ನಾನು ದೇವರ ಕಾರ್ಯವನ್ನ ಕಲಿತು, ದೇವರ ಕಾರ್ಯಗಳನ್ನು ನಾವು ಅರಿತು, ಪಾಪಗಳನ್ನು ಬಿಡುವಂತೆ ನಾವು ನಮ್ಮನ್ನ ಸಮರ್ಪಣೆ ಮಾಡಿಕೊಳ್ಳಬೇಕು. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾದ ಪರಿಶುದ್ಧನಾದ ದೇವರೇ, ಈ ದಿನ ಕೇಳಿದಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಮಹೋನ್ನತನಾದ ದೇವರು ನೀವಾಗಿದ್ದೀರಾ, ಸರ್ವಶಕ್ತನಾದ ದೇವರು ನೀವಾಗಿದ್ದೀರಾ. ನಿಮಗೆ ಸ್ತೋತ್ರ. ಈ ದಿನ ನಾವು ಕೇಳಿದ ಹಾಗೆ ನಮ್ಮಲ್ಲಿರುವಂತ ಹೊಲಸನ್ನು, ಕೆಟ್ಟತನವನ್ನು ನಾವು ತೆಗೆದು ಹಾಕದ ಹೊರತು ನೀವು ನಮ್ಮ ಮಧ್ಯದಲ್ಲಿ ಬಂದು ಕೆಲಸ ಮಾಡುವುದಿಲ್ಲ. ಹೌದು ಕರ್ತನೇ, ನಮ್ಮಲ್ಲಿರುವಂತ ಎಲ್ಲ ದುಶ್ಚಟಗಳನ್ನ, ದುರ್ಭಾಷೆಗಳನ್ನ, ದುರಂಕಾರಗಳನ್ನ, ಅಂಧಕಾರಗಳನ್ನ, ವಿಗ್ರಹಾರಾಧನೆಗಳನ್ನ ನಾವು ತೆಗೆದು ಹಾಕುವುದಾದರೆ ದೇವರೇ, ನೀವು ನಮಗೆ ಹೇಳುತ್ತಾ ಇದ್ದೀರಿ, ನಾನು ನಿಮಗೆ ಅದ್ಭುತವನ್ನ ಮಾಡುವೆನು, ನಾನು ನಿಮಗೆ ಆಶ್ಚರ್ಯವಾದ ಕೃತ್ಯವನ್ನ ಮಾಡುವೆನು ಎಂಬುದಾಗಿ. ಯೇಸುವೇ ಕರ್ತನೆ, ನೀವು ಕೂಡ ನಮ್ಮ ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ತಟ್ಟುತ್ತಾ ಇದ್ದೀರಿ. ಯಾರಾದರೂ ಬಾಗಿಲನ್ನ ತೆರೆದರೆ ನಾನು ಒಳಗೆ ಬರುವೆನು, ನಾನು ಕಾರ್ಯ ಮಾಡುವೆನು. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಬಾಗಿಲುಗಳನ್ನು ತೆರೆಯುವುದಿಲ್ಲ, ಮನಸ್ಸನ್ನ ಕೊಡುವುದಿಲ್ಲ. ಹಾಗೆ ಕರ್ತನೆ, ನಾವು ಪಾಪಕ್ಕೆ ಒಳಗಾಗಿ, ಕೆಟ್ಟತನಕ್ಕೆ ಒಳಗಾಗಿ ನಾವು ಕರ್ತನೆ ನಮ್ಮ ದಾರಿಗಳಲ್ಲಿ ನಡೆಯುತ್ತಾ ಇರುತ್ತೇವೆ. ದಯಮಾಡಿ ನಮ್ಮನ್ನು ಕ್ಷಮಿಸಿರಿ. ಇವತ್ತು ನಾವು ತೆಗೆದುಕೊಳ್ಳುವ ತೀರ್ಮಾನಗಳು, ಕೊರ್ನೇಲ್ಯನು ನಾನು ನನ್ನ ಕುಟುಂಬವೂ ಎಂದನು, ಯೆಹೋಶುವನು ನಾನು ನನ್ನ ಕುಟುಂಬವೂ ಎಂದನು, ಪೌಲಭಕ್ತನು, ತಿಮೋತಿಯನು, ಎಲ್ಲರೂ ನಾವು ನಮ್ಮ ಕುಟುಂಬಗಳು ಕರ್ತನಿಗಾಗಿ ಮೀಸಲಾಗಿ ಮೆಚ್ಚುಗೆಯಾಗಿರುತ್ತೇವೆ. ದುಷ್ಟತನಕ್ಕೂ ಕೆಟ್ಟತನಕ್ಕೂ ನಾವು ಹೋಗುವುದಿಲ್ಲ ಎಂದು ಅವರು ತೀರ್ಮಾನ ಮಾಡಿಕೊಂಡರು. ಆದುದರಿಂದಲೇ ಅವರ ಹೆಸರುಗಳು, ಅವರ ಮನೆತನಗಳು ನಮಗೆ ಚೆನ್ನಾಗಿ ಗೊತ್ತಾಗುತ್ತಾ ಇದೆ. ಈ ದಿನ ನಾವು ಕರ್ತನೆ ನಿಮ್ಮ ಪಾದಕ್ಕೆ ಬರುವಂತೆ ಸಹಾಯ ಮಾಡಿದ್ದೀರಾ. ಇದುವರೆಗೂ ನಿಮ್ಮ ವಾಕ್ಯಗಳನ್ನು ಕೇಳುವಂತೆ ನೀನು ಕಾರ್ಯ ಮಾಡಿದ್ದಿ. ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಯಾರು ಕರ್ತನೆ, ಹೌದಪ್ಪ ನನಗೆ ಸಹಾಯ ಮಾಡು, ನಾನು ನನ್ನ ಕುಟುಂಬವು ಪರಿಶುದ್ಧತೆಯಲ್ಲಿ ನೀತಿವಂತಿಕೆಯಲ್ಲಿರುವಂತೆ ಕೃಪೆ ತೋರಿಸು. ಯೋಬನು ಯಾವ ರೀತಿಯಾಗಿ ತನ್ನ ಕುಟುಂಬಕ್ಕಾಗಿ ಪ್ರತಿದಿನ ಪ್ರಾರ್ಥನೆ ಮಾಡುತ್ತಾ ಕರ್ತನೆ ಅವನು ಮುಂಜಾನೆಯಲ್ಲಿ ಎದ್ದು ತನ್ನ ಮಕ್ಕಳಿಗೋಸ್ಕರ, ಮನೆಗೋಸ್ಕರ ನಿನ್ನ ಪಾದ ಸನ್ನಿಧಿಯಲ್ಲಿ ಬೇಡುತ್ತಿದ್ದನು, ಅದೇ ರೀತಿಯಲ್ಲಿ ನಾವು ಕೂಡ ನಿನ್ನ ಪಾದ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವಂತೆ ನಮಗೆ ಸಹಾಯ ಮಾಡು. ಆಗ ಬೆಂಕಿ ಬೇಲಿಯು ನಮ್ಮ ಮನೆಗೆ ಸುತ್ತಲೂ ಹಾಕಲ್ಪಟ್ಟು ನಿನ್ನ ನಾಮವು ಮಹಿಮೆ ಆಗುತ್ತದೆ. ನಿನಗೆ ಸ್ತೋತ್ರ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಅನುಗ್ರಹಿಸು, ನಮ್ಮನ್ನು ಅನುಗ್ರಹಿಸು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ಕರ್ತನು, ರಕ್ಷಕನು, ಒಡೆಯನಾಗಿರುವಂತ ನಜರೇತಿನ ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.